ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಿತಿನ್. ಇದು ನಿಮ್ಮಿಂದ ನಿಮ್ಗಾಗಿ ನಿಮ್ಗೋಸ್ಕರ ಅಂತ ಯೂಟ್ಯೂಬ್ ಚಾನಲ್ ಫ್ಯಾಕ್ಚುಯಲ್ ಎಜುಕೇಶನ್ ಇನ್ ಕನ್ನಡ. ಇವತ್ತು ಈ ವಿಡಿಯೋದಲ್ಲಿ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಂದ್ರೆ ಏನು, ಆ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ನಾವು ಏಂತಕ್ಕೆ ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ನ ಕನ್ಸಿಡರ್ ಮಾಡ್ತೀವಿ, ಎಕ್ಸ್ಪ್ಲೈನ್ ಮಾಡಬೇಕು ಅಂತ. ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ರೀತಿ ಇರುತ್ತೆ ಅಂದ್ರೆ, ಫೀಲ್ಡ್ ಬೋರ್ಡ್ ಒಳಗಡೆ ಈ ರೀತಿ ಪರ್ಪೆಂಡಿಕ್ಯುಲರ್ ಆಗಿ ಎಂಟ್ರಿ ಆಗ್ತಿರೋ ರೀತಿ, ಅದನ್ನ ನಾವು ಇನ್ವರ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೀವಿ. ಅದನ್ನ ಇಂಟು ಮಾರ್ಕ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಈಗ ಇಂಟು ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ, ಈಗ ಇದೇ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಅಂತ ಅನ್ಕೊಂಡ್ರೆ, ಈ ರೀತಿ ಪ್ರತಿಯೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಬೋರ್ಡ್ ಒಳಗಡೆ ಎಂಟ್ರಿ ಆಗ್ತಿರೋ ರೀತಿ, ಆರೋಸ್ ಎಲ್ಲ ಬೋರ್ಡ್ ಒಳಗಡೆ ಈ ರೀತಿ ಎಂಟ್ರಿ ಆಗ್ತಿರೋ ತರ. ಈಗ ಇದೊಂದು ಸರ್ಫೇಸ್, ಇದೊಂದು ಪ್ಲೇನ್ ಅಂತ ಅನ್ಕೊಂಡ್ರೆ, ಈ ಪ್ಲೇನ್ ಒಳಗಡೆ ಪ್ರತಿಯೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಈಗ ಎಂಟ್ರಿ ಆಗ್ತಿರೋದು. ಹಿಂಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪ್ರತಿಯೊಂದು ಇದರೊಳಗಡೆ ಎಂಟ್ರಿ ಆಗ್ತಿರೋದು. ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಬಂದ್ಬಿಟ್ಟು ಇನ್ವರ್ಡ್ ಬೋರ್ಡ್ ಒಳಗಡೆ ಹೋಗ್ತಿರೋ ತರ. ಮ್ಯಾಗ್ನೆಟಿಕ್ ಫೀಲ್ಡ್ ಕನ್ಸಿಡರ್ ಮಾಡಿದೀವಿ. ಈಗ ಈ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ನಾನೊಂದು ಪಾಸಿಟಿವ್ ಚಾರ್ಜ್ ನ ತಗೊಂಡ್ಬರ್ತೀನಿ. ಪಾಸಿಟಿವ್ ಚಾರ್ಜ್ ನ ಮ್ಯಾಗ್ನೆಟಿಕ್ ಫೀಲ್ಡ್ ತಗೊಂಡ್ಬರ್ತೀನಿ. ಈ ಚಾರ್ಜ್ ಮೇಲೆ ಈ ಡೈರೆಕ್ಷನ್ ಫೋರ್ಸ್ ಅಪ್ಲೈ ಮಾಡ್ತೀನಿ. ಅಂದ್ರೆ ಈ ಫೋರ್ಸ್ ಅಪ್ಲೈ ಮಾಡಿದಾಗ ಚಾರ್ಜ್ ಈ ಡೈರೆಕ್ಷನ್ ಮೂವ್ ಆಗುತ್ತೆ. ಚಾರ್ಜ್ ಯಾವ ರೀತಿ ಎಂಟ್ರಿ ಆಗ್ಬೇಕು ಅಂದ್ರೆ, ಮ್ಯಾಗ್ನೆಟಿಕ್ ಫೀಲ್ಡ್ಗೂ ಮತ್ತೆ ಚಾರ್ಜ್ ಎಂಟ್ರಿ ಆಗ್ತಿರೋದಕ್ಕೂ ಪರ್ಪೆಂಡಿಕ್ಯುಲರ್ ಆಗಿರ್ಬೇಕು. ಈಗ ಹೇಳ್ತೀನಿ ನೋಡಿ, ಮ್ಯಾಗ್ನೆಟಿಕ್ ಫೀಲ್ಡ್ ಹೀಗಿದೆ ಅಲ್ವಾ, ಇನ್ ಟು ದಿ ಬೋರ್ಡ್, ಈ ಡೈರೆಕ್ಷನ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಚಾರ್ಜ್ ಪಾರ್ಟಿಕಲ್ ಈ ಡೈರೆಕ್ಷನ್ ಅಲ್ಲಿ ಎಂಟ್ರಿ ಆಗ್ತಿದೆ. ಹಾಗಾದ್ರೆ ಇದು ಮ್ಯಾಗ್ನೆಟಿಕ್ ಫೀಲ್ಡ್, ಇದು ಚಾರ್ಜ್ ಎಂಟ್ರಿ ಆಗಿರೋ ಡೈರೆಕ್ಷನ್. ಇವೆರಡರ ಮಧ್ಯೆ ಎಷ್ಟು ಆಂಗಲ್ ಇದೆ? 90 ಡಿಗ್ರಿ, ಅಂದ್ರೆ ಪರ್ಪೆಂಡಿಕ್ಯುಲರ್. ಓಕೆ, ಈ ಆಂಗಲ್ ಎಂತಕ್ಕೆ ಮ್ಯಾಟರ್ ಆಗುತ್ತೆ ಅಂತ ಮುಂದೆ ಹೇಳ್ತೀನಿ. ಓಕೆ, ಈಗ ನೆಕ್ಸ್ಟ್ ಚಾರ್ಜ್ ಪಾರ್ಟಿಕಲ್ ಎಂಟ್ರಿ ಆಯ್ತು. ಈಗ ಈ ಡೈರೆಕ್ಷನ್ ಫೋರ್ಸ್ ಅಪ್ಲೈ ಮಾಡಿದೀನಿ, ಚಾರ್ಜ್ ಮೂವ್ ಆಗ್ತಿದೆ ಅಂದ್ರೆ ಇದು ಇದೇ ಡೈರೆಕ್ಷನ್ ಮೂವ್ ಆಗ್ತಾ ಇರಬೇಕು. ಆದ್ರೆ ಏನಾಗುತ್ತೆ ಮುಂದೆ ಅಂದ್ರೆ, ಈ ಮೂವ್ ಆಗ್ತಾ ಅದು ತನ್ನ ಪಾತ್ ನ ಈ ಡೈರೆಕ್ಷನ್ ಚೇಂಜ್ ಮಾಡ್ಕೊಳುತ್ತೆ, ಈ ಡೈರೆಕ್ಷನ್ ಅಲ್ಲಿ ಚೇಂಜ್ ಮಾಡ್ಕೊಳುತ್ತೆ. ಈಗ ಎಕ್ಸಾಂಪಲ್ ನಾನು ಇನ್ನೊಂದು ಬ್ಲಾಕ್ ತಗೊಳ್ತೀನಿ. ಈ ಬ್ಲಾಕ್ ಮೇಲೆ ಈ ಡೈರೆಕ್ಷನ್ ಫೋರ್ಸ್ ಅಪ್ಲೈ ಮಾಡಿದೆ ಅಂದ್ರೆ ಅದು ಇದೇ ಡೈರೆಕ್ಷನ್ ಮೂವ್ ಆಗ್ಬೇಕು. ಅದು ಹಿಂಗ್ ಮೂವ್ ಆಗ್ತಾ ಹಿಂಗ್ ಚೇಂಜ್ ಮಾಡ್ಕೊಳುತ್ತೆ ತನ್ನ ಪಾತ್ ನ. ಅಂದ್ರೆ ನಾನು ಹೀಗ್ ಫೋರ್ಸ್ ಅಪ್ಲೈ ಮಾಡೋದಕ್ಕೆ ಅದು ಬ್ಲಾಕ್ ಹಿಂಗ್ ಮೂವ್ ಆಯ್ತು, ಅದು ಈಗ ಹೀಗ್ ಮೂವ್ ಆಗ್ತಿದೆ ಅಂದ್ರೆ ಈ ಕಡೆಯಿಂದ ಯಾವ್ದೋ ಒಂದು ಫೋರ್ಸ್ ಅಪ್ಲೈ ಆಗಿರ್ಲೇಬೇಕು. ಯಾಕಂದ್ರೆ ಹಿಂಗ ಈ ಡೈರೆಕ್ಷನ್ ಫೋರ್ಸ್ ಅಪ್ಲೈ ಮಾಡೋದಕ್ಕೆ ಬ್ಲಾಕ್ ಈ ಕಡೆ ಮೂವ್ ಆಯ್ತು. ಅದೇ ತನ್ನ ಪಾತ್ ಈ ಕಡೆ ಚೇಂಜ್ ಮಾಡ್ಕೊಳ್ತಿದ್ರೆ, ಡೈರೆಕ್ಷನ್ ಚೇಂಜ್ ಆಗ್ತಿದ್ರೆ ಈ ಕಡೆಯಿಂದ ಯಾವ್ದೋ ಒಂದು ಫೋರ್ಸ್ ಅಪ್ಲೈ ಆಗಿರ್ಲೇಬೇಕು ಅಲ್ವಾ. ಅದೇ ರೀತಿ ಇಲ್ಲೂ ಅಷ್ಟೇ, ನಾನೇನೋ ಚಾರ್ಜ್ ಪಾರ್ಟಿಕಲ್ ಮೇಲೆ ಫೋರ್ಸ್ ಅಪ್ಲೈ ಮಾಡಿ ಈ ಡೈರೆಕ್ಷನ್ ಮೂವ್ ಆಗೋ ರೀತಿ ಮಾಡಿದ್ದೀನಿ. ಅದು ಹಿಂಗೆ ಮೂವ್ ಆಗ್ಬೇಕಿತ್ತು, ಬಟ್ ಅದು ಪಾರ್ಟ್ ನ ಈ ಕಡೆ ಲೆಫ್ಟ್ ಚೇಂಜ್ ಮಾಡ್ಕೊಳ್ತಾ ಇದೆ ಅಂದ್ರೆ ಈ ಚಾರ್ಜ್ ಪಾರ್ಟಿಕಲ್ ಮೇಲೆ ಈ ಡೈರೆಕ್ಷನ್ ಅಲ್ಲಿ ಯಾವುದೋ ಒಂದು ಫೋರ್ಸ್ ಅಪ್ಲೈ ಆಗ್ತಿದೆ. ಅದಕ್ಕೆ ಆ ಚಾರ್ಜ್ ಪಾರ್ಟಿಕಲ್ ಈ ಒಂದು ಪಾತ್ ತಗೊಂಡಿದೆ, ಈ ಕಡೆ ಲೆಫ್ಟ್ ಗೆ ಟರ್ನ್ ಆಗಿದೆ ಅಂತ ಹೇಳ್ಬೋದು. ಹಾಗಾದ್ರೆ ಆ ಒಂದು ಫೋರ್ಸ್ ಅಪ್ಲೈ ಮಾಡಿದ್ ಯಾರು? ಈಗ ಚಾರ್ಜ್ ಪಾರ್ಟಿಕಲ್ ಎಲ್ಲಿ ಮೂವ್ ಆಗುತ್ತೆ? ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಮೂವ್ ಆಗ್ತಿದೆ. ಸೊ ಫೋರ್ಸ್ ಅಪ್ಲೈ ಮಾಡೋದೇ ಇರ್ಬೋದು, ಮ್ಯಾಗ್ನೆಟಿಕ್ ಫೀಲ್ಡ್ ಒಂದು ಫೋರ್ಸ್ ಅಪ್ಲೈ ಮಾಡ್ತಿದೆ ಈ ಚಾರ್ಜ್ ಪಾರ್ಟಿಕಲ್ ಮೇಲೆ. ಅದು ಯಾವುದು? ಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಹೇಳ್ತೀವಿ. ಮ್ಯಾಗ್ನೆಟಿಕ್ ಫೋರ್ಸ್ ಡೈರೆಕ್ಷನ್ ಆ ಕಡೆ ಇದೆ, ಈ ಕಡೆ. ಓಕೆ, ಮ್ಯಾಗ್ನೆಟಿಕ್ ಫೀಲ್ಡ್ ಈ ಒಂದು ಚಾರ್ಜ್ ಪಾರ್ಟಿಕಲ್ ಮೇಲೆ ಮ್ಯಾಗ್ನೆಟಿಕ್ ಫೋರ್ಸ್ ಅನ್ನೋದನ್ನ ಅಪ್ಲೈ ಮಾಡ್ತಿದೆ. ಅಕಸ್ಮಾತ್ ಈ ಚಾರ್ಜ್ ಪಾರ್ಟಿಕಲ್ ಏನಾದ್ರೂ ಮೂವ್ ಆಗದೆ ರೆಸ್ಟ್ ಅಲ್ಲಿ ಇದ್ದಿದ್ರೆ ಈ ಒಂದು ಫೋರ್ಸ್ ಇದ್ರ ಮೇಲೆ ಅಪ್ಲೈ ಆಗ್ತಿರ್ಲಿಲ್ಲ. ಆದ್ರೆ ಈಗ ಏನ್ ಮಾಡ್ತಿದೆ, ಚಾರ್ಜ್ ಪಾರ್ಟಿಕಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಮೂವ್ ಆಗ್ತಾ ಇದೆ. ಅದಕ್ಕೆ ನಾವು ಮೂವಿಂಗ್ ಚಾರ್ಜ್ ಅಂತ ಕರಿತೀವಿ. ಈ ಮೂವಿಂಗ್ ಚಾರ್ಜ್ ಮೇಲೆ ಮಾತ್ರ ಮ್ಯಾಗ್ನೆಟಿಕ್ ಫೀಲ್ಡ್ ತನ್ನ ಮ್ಯಾಗ್ನೆಟಿಕ್ ಫೋರ್ಸ್ ಅನ್ನ ಅಪ್ಲೈ ಮಾಡುತ್ತೆ. ಓಕೆ, ಈ ಫೋರ್ಸ್ ಅಪ್ಲೈ ಮಾಡಿದ್ರೆ ಗೊತ್ತಾಯ್ತು. ಈ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ಗೂ ಇದಕ್ಕೂ ಏನ್ ರಿಲೇಟ್ ಮಾಡ್ತೀವಿ ಅಂತ ಕೇಳಿದ್ರೆ, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಇಂದ ಏನ್ ಯೂಸ್ ಅಂದ್ರೆ, ಈ ಒಂದು ಚಾರ್ಜ್ ಪಾರ್ಟಿಕಲ್ ಮೇಲೆ ಯಾವ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಅಪ್ಲೈ ಆಗುತ್ತೆ ಅಂತ ನಾವು ಮುಂಚೆನೆ ಹೇಳ್ಬೋದು. ಹೆಂಗೆ ಏನ್ ಹೇಳುತ್ತೆ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಂದ್ರೆ, ನಮ್ಮ ಥಂಬ್ ಫಿಂಗರ್, ಫೋರ್ ಫಿಂಗರ್, ಮಿಡಲ್ ಫಿಂಗರ್ ಮೂರನ್ನು ಸ್ಟ್ರೆಚ್ ಮಾಡಬೇಕು. ಯಾವ ರೀತಿ ಅಂದ್ರೆ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಆಗಿರ್ಬೇಕು. ಹೇಗೆ? ಇವೆರಡರ ಮಧ್ಯೆ ಆಂಗಲ್ ಎಷ್ಟಿದೆ? 90 ಡಿಗ್ರಿ. ಇವೆರಡರ ಮಧ್ಯೆ ಆಂಗಲ್ ಎಷ್ಟಿದೆ? 90 ಡಿಗ್ರಿ. ಆಮೇಲೆ ಇವೆರಡರ ಮಧ್ಯೆ ಆಂಗಲ್ ಎಷ್ಟಿದೆ? 90 ಡಿಗ್ರಿ. ಅಂದ್ರೆ ಈ ಮೂರು ಫಿಂಗರ್ ಗಳನ್ನ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಆಗಿರೋ ರೀತಿ ಸ್ಟ್ರೆಚ್ ಮಾಡಿದಾಗ ಒಂದೊಂದು ಫಿಂಗರ್ಗೂ ಒಂದೊಂದು ಇಂಡಿಕೇಟ್ ಮಾಡುತ್ತೆ ಫೋರ್ಸ್ ಯಾವ ಡೈರೆಕ್ಷನ್ ಅಪ್ಲೈ ಆಗ್ತಿದೆ ಅಂತ. ಈ ಒಂದು ಫೋರ್ ಫಿಂಗರ್ ಯಾವ ಡೈರೆಕ್ಷನ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ, ಯಾವ ಡೈರೆಕ್ಷನ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅನ್ನೋದು ಈ ಒಂದು ಫೋರ್ ಫಿಂಗರ್ ರೆಪ್ರೆಸೆಂಟ್ ಮಾಡುತ್ತೆ.
ಚಾರ್ಜ್ ಪಾರ್ಟಿಕಲ್ ಆಗಿದ್ದಾಗ, ಅದು ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಆಗಿದ್ದಾಗ ಈ ಒಂದು ಮಿಡಲ್ ಫಿಂಗರ್ ರೆಪ್ರೆಸೆಂಟ್ ಮಾಡುತ್ತೆ ಆ ಚಾರ್ಜ್ ಪಾರ್ಟಿಕಲ್ ಯಾವ ಡೈರೆಕ್ಷನ್ ಅಲ್ಲಿ ಎಂಟ್ರಿ ಆಗಿದೆ, ಅಥವಾ ವೆಲಾಸಿಟಿ ಅಂತಾನು ಕೂಡ ನಾವು ಹೇಳ್ಬೋದು. ಈಗ ಚಾರ್ಜ್ ಪಾರ್ಟಿಕಲ್ ಹಿಂಗ್ ಮೂವ್ ಆಗ್ತದೆ ಅಂದ್ರೆ ಇದು ವೆಲಾಸಿಟಿ ಈ ಡೈರೆಕ್ಷನ್ ಇದೆ ಅಂತ ಹೇಳ್ತೀನಿ. ಸೊ ವೆಲಾಸಿಟಿ ಬರ್ಕೊಳ್ತೀನಿ, ಇದು ರೆಪ್ರೆಸೆಂಟ್ ವೆಲಾಸಿಟಿ. ನೆಕ್ಸ್ಟ್ ನಮ್ಗೆ ಯಾವ ಡೈರೆಕ್ಷನ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂತ ಗೊತ್ತಾಯ್ತು, ಚಾರ್ಜ್ ಪಾರ್ಟಿಕಲ್ ಯಾವ ಕಡೆ ಮೂವ್ ಆಗ್ತಿದೆ ಅಂತ ಗೊತ್ತಾಯ್ತು. ಆ ಒಂದು ಚಾರ್ಜ್ ಪಾರ್ಟಿಕಲ್ ಮೇಲೆ ಯಾವ ಡೈರೆಕ್ಷನ್ ಫೋರ್ಸ್ ಅಪ್ಲೈ ಆಗುತ್ತೆ ಅನ್ನೋದು ಥಂಬ್ ರೆಪ್ರೆಸೆಂಟ್ ಮಾಡುತ್ತೆ. ಥಂಬ್ ರೆಪ್ರೆಸೆಂಟ್ ಮ್ಯಾಗ್ನೆಟಿಕ್ ಫೋರ್ಸ್. ಆ ಒಂದು ಚಾರ್ಜ್ ಪಾರ್ಟಿಕಲ್ ಮೇಲೆ ಯಾವ ಡೈರೆಕ್ಷನ್ ಫೋರ್ಸ್ ಅಪ್ಲೈ ಆಗುತ್ತೆ ಅನ್ನೋದು ಥಂಬ್ ರೆಪ್ರೆಸೆಂಟ್ ಮಾಡುತ್ತೆ. ಅಂದ್ರೆ ಬೈ ಯೂಸಿಂಗ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಚಾರ್ಜ್ ಪಾರ್ಟಿಕಲ್ ಮೇಲೆ ಯಾವ ಡೈರೆಕ್ಷನ್ ಫೋರ್ಸ್ ಅಪ್ಲೈ ಆಗುತ್ತೆ ಅನ್ನೋದನ್ನ ನಾವು ಡಿಟರ್ಮೈನ್ ಮಾಡಬಹುದು. ಈಗ ಈ ರೂಲ್ ನಾನು ಇಲ್ಲೇ ಅಪ್ಲೈ ಮಾಡ್ತೀನಿ. ಹಿಂಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಇದು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದೆ. ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ರೀತಿ ಇದೆ, ಬೋರ್ಡ್ ಒಳಗಡೆ ಎಂಟ್ರಿ ಆಗ್ತಾ ಇರೋ ರೀತಿ, ಅಂದ್ರೆ ಈ ಫಿಂಗರ್ ಈ ರೀತಿ ಇರಬೇಕು. ಮ್ಯಾಗ್ನೆಟಿಕ್ ಫೀಲ್ಡ್ ಈ ಡೈರೆಕ್ಷನ್ ಇದೆ, ಓಕೆ ಅದಾಯ್ತು. ನೆಕ್ಸ್ಟ್ ಮಿಡಲ್ ಫಿಂಗರ್ ಯಾವ ಡೈರೆಕ್ಷನ್ ಇದೆ, ಯಾವ ಡೈರೆಕ್ಷನ್ ಅಲ್ಲಿ ಚಾರ್ಜ್ ಪಾರ್ಟಿಕಲ್ ಎಂಟ್ರಿ ಆಗ್ತಿದೆ. ಚಾರ್ಜ್ ಪಾರ್ಟಿಕಲ್ ಯಾವ ಡೈರೆಕ್ಷನ್ ಎಂಟ್ರಿ ಆಗ್ತಿದೆ, ಈ ಡೈರೆಕ್ಷನ್. ಅಂದ್ರೆ ಮಿಡಲ್ ಫಿಂಗರ್ ಈ ಡೈರೆಕ್ಷನ್ ಇರಬೇಕು. ಚಾರ್ಜ್ ಪಾರ್ಟಿಕಲ್ ಯಾವ ಡೈರೆಕ್ಷನ್ ಎಂಟ್ರಿ ಆಗುತ್ತೋ ಆ ಡೈರೆಕ್ಷನ್ ಮಿಡಲ್ ಫಿಂಗರ್ ಇರಬೇಕು. ಥಂಬ್ ಫಿಂಗರ್ ಟಚ್ ಮಾಡ್ತೀನಿ ಯಾವ ರೀತಿ, ಈ ಮೂರು ಫಿಂಗರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಆಗಿರೋ ರೀತಿ. ನೋಡಿ ಇವಾಗ ಮೂರು ಫಿಂಗರ್ ಗಳು ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಇದೆ ಈ ತರ. ಸರಿ, ಥಂಬ್ ಫಿಂಗರ್ ಟಚ್ ಮಾಡಿದೀನಿ. ಹಾಗಾದ್ರೆ ಥಂಬ್ ಫಿಂಗರ್ ಏನ್ ರೆಪ್ರೆಸೆಂಟ್ ಮಾಡಿತ್ತು ಅಂತ ಹೇಳಿದೆ, ಯಾವ ಡೈರೆಕ್ಷನ್ ಅಲ್ಲಿ ಈ ಒಂದು ಚಾರ್ಜ್ ಪಾರ್ಟಿಕಲ್ ಮೇಲೆ ಫೋರ್ಸ್ ಅಪ್ಲೈ ಆಗುತ್ತೆ ಅನ್ನೋದು ಈ ಒಂದು ಥಂಬ್ ಡಿಸೈಡ್ ಮಾಡುತ್ತೆ ಅಂತ ಹೇಳಿದೆ. ಥಂಬ್ ಯಾವ ಡೈರೆಕ್ಷನ್ ಅಲ್ಲಿ ಡೈವರ್ಟ್ ಆಗಿರುತ್ತೋ, ಡೈರೆಕ್ಷನ್ ಇರುತ್ತೋ ಅದೇ ಡೈರೆಕ್ಷನ್ ಆ ಚಾರ್ಜ್ ಪಾರ್ಟಿಕಲ್ ಮೇಲೆ ಫೋರ್ಸ್ ಅಪ್ಲೈ ಆಗುತ್ತೆ ಅಂತ ಹೇಳಿದೆ. ಹಾಗಾದ್ರೆ ಥಂಬ್ ಯಾವ ಕಡೆ ಡೈರೆಕ್ಟ್ ಮಾಡ್ತಿದೆ, ಈ ಕಡೆ ಟುವರ್ಡ್ಸ್ ಲೆಫ್ಟ್. ಹಾಗಾದ್ರೆ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಪ್ಲೈ ಮಾಡಿದಾಗಲೂ ನಮ್ಗೆ ಇದೇ ಡೈರೆಕ್ಷನ್ ಸಿಕ್ತು. ನಾವು ಪ್ರಾಕ್ಟಿಕಲ್ ಆಗಿ ಅಬ್ಸರ್ವ್ ಮಾಡಿದಾಗಲೂ ಚಾರ್ಜ್ ಪಾರ್ಟಿಕಲ್ ಮೇಲೆ ಇದೇ ಡೈರೆಕ್ಷನ್ ಅಪ್ಲೈ ಆಗ್ತದೆ ಅಂತ ಹೇಳಿದ್ವಿ. ಆದ್ರೆ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಏನಿತ್ತು ಅಂತ ಗೊತ್ತಾಯ್ತು. ಒಂದು ಚಾರ್ಜ್ ಪಾರ್ಟಿಕಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಪರ್ಪೆಂಡಿಕ್ಯುಲರ್ ಎಂಟ್ರಿ ಆದಾಗ ಆ ಒಂದು ಚಾರ್ಜ್ ಪಾರ್ಟಿಕಲ್ ಮೇಲೆ ಯಾವ ಡೈರೆಕ್ಷನ್ ಫೋರ್ಸ್ ಅಪ್ಲೈ ಆಗುತ್ತೆ ಅನ್ನೋದನ್ನ ನಾವು ಡೈರೆಕ್ಟ್ ಆಗಿ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ನ ಯೂಸ್ ಮಾಡ್ಕೊಂಡು ಮಾಡಬಹುದು. ಓಕೆ, ನಾನು ಮುಂಚೆ ಪರ್ಪೆಂಡಿಕ್ಯುಲರ್ ಆಗಿ ಅಂತ ಎಂತ ಕೇಳಿದೆ ಅಂದ್ರೆ, ಈಗ ಈ ಎಂಟ್ರಿ ಆಗಿರೋದು ಮ್ಯಾಗ್ನೆಟಿಕ್ ಫೀಲ್ಡ್ ಈ ಡೈರೆಕ್ಷನ್ ಇದೆ, ಚಾರ್ಜ್ ಪಾರ್ಟಿಕಲ್ ಈ ರೀತಿ ಎಂಟ್ರಿ ಆಗಿದೆ ಅಂದ್ರೆ ಈಗ ಪರ್ಪೆಂಡಿಕ್ಯುಲರ್ ಆಗಿ ಎಂಟ್ರಿ ಆಗಿದೆ. ಸೊ ಈ ಒಂದು ಚಾರ್ಜ್ ಪಾರ್ಟಿಕಲ್ ಮೇಲೆ ಅಪ್ಲೈ ಆಗ್ತಿರೋ ಫೋರ್ಸ್ ಮ್ಯಾಕ್ಸಿಮಮ್ ಇರುತ್ತೆ. ಮ್ಯಾಕ್ಸಿಮಮ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಫೋರ್ಸ್ ಅಪ್ಲೈ ಮಾಡುತ್ತೆ ಯಾವಾಗ ಚಾರ್ಜ್ ಪಾರ್ಟಿಕಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಗೆ ಪರ್ಪೆಂಡಿಕ್ಯುಲರ್ ಆಗಿ ಎಂಟ್ರಿ ಆದಾಗ. ಅಂದ್ರೆ ಚಾರ್ಜ್ ಪಾರ್ಟಿಕಲ್ ಈ ಡೈರೆಕ್ಷನ್ ಎಂಟ್ರಿ ಆಗಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಈ ಡೈರೆಕ್ಷನ್ ಇದೆ, ಹೀಗೆ ಪರ್ಪೆಂಡಿಕ್ಯುಲರ್ ಒಳಗಡೆ ಎಂಟ್ರಿ ಆಗ್ತಿದೆ. ಇವಾಗ ಇವೆರಡರ ಮಧ್ಯೆ 90 ಡಿಗ್ರಿ ಇದೆ. ಈ ರೀತಿ ಚಾರ್ಜ್ ಪಾರ್ಟಿಕಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ಎಂಟ್ರಿ ಆದಾಗ ಆ ಒಂದು ಚಾರ್ಜ್ ಪಾರ್ಟಿಕಲ್ ಮೇಲೆ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಫೋರ್ಸ್ ಅಪ್ಲೈ ಮಾಡುತ್ತೆ. ಆಗ ಮ್ಯಾಕ್ಸಿಮಮ್ ಫೋರ್ಸ್ ಆ ಒಂದು ಚಾರ್ಜ್ ಪಾರ್ಟಿಕಲ್ ಎಂಟ್ರಿ ಆಗುತ್ತೆ. ಹಾಗಾದ್ರೆ ನಾವು 90 ಡಿಗ್ರಿಲೇ ಚಾರ್ಜ್ ಪಾರ್ಟಿಕಲ್ ಎಂಟ್ರಿ ಮಾಡ್ಬೇಕಾ, ಇಲ್ಲ. ನೀವು ಆಂಗಲ್ ಬೇಕಾದ್ರೆ ಚೇಂಜ್ ಮಾಡಬಹುದು. ನೋಡ್ಬೇಕಾದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಹಿಂಗೆ ಇಲ್ಲ, ಏನ್ ಚೇಂಜ್ ಮಾಡಿಲ್ಲ. ಮುಂಚೆ ಚಾರ್ಜ್ ಪಾರ್ಟಿಕಲ್ ಈ ರೀತಿ ಎಂಟ್ರಿ ಆಯ್ತು. ನೆಕ್ಸ್ಟ್ ಏನ್ ಮಾಡ್ತೀನಿ, ಚಾರ್ಜ್ ಪಾರ್ಟಿಕಲ್ ಹಿಂಗೆ ಕ್ರಾಸ್ ಆಗಿ ಎಂಟ್ರಿ ಆಗುತ್ತೆ. ಹಿಂಗೆ ಡೈರೆಕ್ಟ್ ಆಗಿ ಮುಂಚೆ ಹೀಗೆ ಎಂಟ್ರಿ ಆಯ್ತು, ನೆಕ್ಸ್ಟ್ ಕ್ರಾಸ್ ಆಗಿ ಎಂಟ್ರಿ ಮಾಡ್ತೀನಿ. ಈಗ ಇವೆರಡರ ಮಧ್ಯೆ ಆಂಗಲ್ ಎಷ್ಟಿದೆ, ಲೆಸ್ ದನ್ 90 ಡಿಗ್ರಿ ಅಲ್ವಾ. 90 ಡಿಗ್ರಿಗಿಂತ ಕಡಿಮೆ ಇದೆ. ಎಷ್ಟು ಡಿಗ್ರಿ ಕಡಿಮೆ ಮಾಡ್ತಾ ಹೋಗ್ತಿರೋ ಆ ಚಾರ್ಜ್ ಪಾರ್ಟಿಕಲ್ ಮೇಲೆ ಅಪ್ಲೈ ಆಗೋ ಫೋರ್ಸ್ ಮ್ಯಾಗ್ನಿಟ್ಯೂಡ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಈ ಡಿಗ್ರಿ ಕಡಿಮೆ ಮಾಡ್ತಾ ಹೋದ್ರೆ ಫೋರ್ಸ್, ಚಾರ್ಜ್ ಮೇಲೆ ಅಪ್ಲೈ ಆಗೋ ಫೋರ್ಸ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ಇದೇ ಡೈರೆಕ್ಷನ್ ಇದೆ, ಚಾರ್ಜ್ ಪಾರ್ಟಿಕಲ್ ಅದೇ ಡೈರೆಕ್ಷನ್ ಎಂಟ್ರಿ ಆಗುತ್ತೆ. ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗಿದೆಯೋ ಚಾರ್ಜ್ ಪಾರ್ಟಿಕಲ್ ಅದೇ ರೀತಿ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ಎಂಟ್ರಿ ಆಗುತ್ತೆ. ಈಗ ಇವೆರಡರ ಮಧ್ಯೆ ಆಂಗಲ್ ಎಷ್ಟು, 0 ಡಿಗ್ರಿ. ಅಂದ್ರೆ ಚಾರ್ಜ್ ಪಾರ್ಟಿಕಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಗೆ ಪ್ಯಾರಲಲ್ ಆಗಿ ಎಂಟ್ರಿ ಆಗಿದೆ ಅಂತ ಹೇಳ್ಬೋದು. ಅವಾಗ ಎರಡರ ಮಧ್ಯೆ ಆಂಗಲ್ 0 ಇದ್ದಾಗ ಚಾರ್ಜ್ ಪಾರ್ಟಿಕಲ್ ಮೇಲೆ ಫೋರ್ಸ್ ಅಪ್ಲೈ ಆಗಲ್ಲ. ಏನಕ್ಕೆ ಏನು ಎಲ್ಲದ್ರ ಬಗ್ಗೆ ಡೀಟೇಲ್ ಆಗಿ ನೀವು ಹೈಯರ್ ಸ್ಟಡೀಸ್ ಅಂದ್ರೆ ಸೆಕೆಂಡ್ PUC ತಿಳ್ಕೊಳ್ತೀರಾ. ಈಗ ಸುಮ್ಮನೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದೀನಿ, ನಿಮ್ ಸಿಲೆಬಸ್ ಇಲ್ಲ. ಡೈರೆಕ್ಟ್ ಆಗಿ ನಾನು ಕಂಡಕ್ಟರ್ ಕಾನ್ಸೆಪ್ಟ್ ಗೆ ಹೋದ್ರೆ ನಿಮ್ಗೆ ಅರ್ಥ ಆಗಲ್ಲ. ಸೊ ಇವೆಲ್ಲ ಒಂದ್ ಸ್ವಲ್ಪ ಹೇಳ್ಬಿಟ್ಟು ಆಮೇಲೆ ಕಂಡಕ್ಟರ್ ಹೋಗ್ತೀನಿ, ಅಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಓಕೆ, ಆಂಗಲ್ ಎಂತ ಕೇಳಿ ಅಂತ ಗೊತ್ತಾಯ್ತು. ಸರಿ, ಒಂದು ಪಾಸಿಟಿವ್ ಚಾರ್ಜ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಪರ್ಪೆಂಡಿಕ್ಯುಲರ್ ಆಗಿ ಎಂಟ್ರಿ ಆದಾಗ ಅದ್ರ ಮೇಲೆ ಫೋರ್ಸ್ ಯಾವ ರೀತಿ ಅಪ್ಲೈ ಆಗುತ್ತೆ ಅಂತ ಗೊತ್ತಾಯ್ತು. ಕೆಲವೊಂದ್ಸಲ ನೆಗೆಟಿವ್ ಚಾರ್ಜ್ ಕೂಡ ಎಂಟ್ರಿ ಆಗಬಹುದಲ್ವಾ. ಅಕಸ್ಮಾತ್ ನೆಗೆಟಿವ್ ಚಾರ್ಜ್ ಈ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಎಂಟ್ರಿ ಆದ್ರೆ ಪಾಸಿಟಿವ್ ಚಾರ್ಜ್ ಮೇಲೆ ಯಾವ ಡೈರೆಕ್ಷನ್ ಫೋರ್ಸ್ ಅಪ್ಲೈ ಆಯ್ತೋ ಅದೇ ಡೈರೆಕ್ಷನ್ ಅಲ್ಲಿ ನೆಗೆಟಿವ್ ಚಾರ್ಜ್ ಮೇಲೆ ಫೋರ್ಸ್ ಅಪ್ಲೈ ಆಗುತ್ತಾ, ಇಲ್ಲ. ಈಗ ಪಾಸಿಟಿವ್ ಚಾರ್ಜ್ ಮೇಲೆ ಈ ಡೈರೆಕ್ಷನ್ ಫೋರ್ಸ್ ಅಪ್ಲೈ ಆಯ್ತು. ನೀವೆಲ್ಲ ನೆಗೆಟಿವ್ ಚಾರ್ಜ್ ತಗೊಳ್ತೀವಿ ಅಂದ್ರೆ ಪಾಸಿಟಿವ್ ಚಾರ್ಜ್ ಮೇಲೆ ಈ ಡೈರೆಕ್ಷನ್ ಫೋರ್ಸ್ ಅಪ್ಲೈ ಆಯ್ತು, ಮ್ಯಾಗ್ನೆಟಿಕ್ ಫೋರ್ಸ್ ಫಾರ್ ಪಾಸಿಟಿವ್ ಚಾರ್ಜ್ ಅಂತ ಹೇಳ್ತೀನಿ. ಅಕಸ್ಮಾತ್ ನೆಗೆಟಿವ್ ಚಾರ್ಜ್ ಎಂಟ್ರಿ ಆಗಿದ್ರೆ ನೆಗೆಟಿವ್ ಚಾರ್ಜ್ ನ ಈ ಡೈರೆಕ್ಷನ್ ಫೋರ್ಸ್ ಅಪ್ಲೈ ಆಗುತ್ತೆ. ನೆಗೆಟಿವ್ ಚಾರ್ಜ್ ಗೆ ಈ ಡೈರೆಕ್ಷನ್, ಯಾಕಂದ್ರೆ
ನಾವು ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜ್ ಅಂತ ತಗೊಂಡ್ರೆ ಅವೆರಡಕ್ಕೂ ಕೆಲವು ಆಪೋಸಿಟ್ ಕ್ಯಾರೆಕ್ಟರ್ಗಳಂತ ಇರ್ತವೆ, ಪ್ರಾಪರ್ಟೀಸ್, ಆಪೋಸಿಟ್ ಪ್ರಾಪರ್ಟೀಸ್. ಈಗ ಪ್ರೋಟಾನ್ ತಗೊಳ್ತೀವಿ, ಪಾಸಿಟಿವ್ ಚಾರ್ಜ್ ತಗೊಳ್ತೀವಿ ಅಂದ್ರೆ ಅವೆರಡಕ್ಕೂ ಸಿಮಿಲರ್ ಕ್ಯಾರೆಕ್ಟರ್ ಇರ್ತವೆ. ಈಗ ಯಾವುದೇ ಪಾಸಿಟಿವ್ ಚಾರ್ಜ್ ತಗೊಂಡ್ರೆ ಅವೆಲ್ಲದಕ್ಕೂ ಈ ಡೈರೆಕ್ಷನ್ ಫೋರ್ಸ್ ಅಪ್ಲೈ ಆಗುತ್ತೆ. ಆದ್ರೆ ನೀವು ನೆಗೆಟಿವ್ ಚಾರ್ಜ್ ತಗೊಳ್ತೀವಿ ಅಂದ್ರೆ ಅದಕ್ಕೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಈ ಪಾಸಿಟಿವ್ ಚಾರ್ಜ್ ಮೇಲೆ ಯಾವ ಡೈರೆಕ್ಷನ್ ಫೋರ್ಸ್ ಅಪ್ಲೈ ಆಗುತ್ತೋ ಅದ್ರ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ನೆಗೆಟಿವ್ ಚಾರ್ಜ್ ಮೇಲೆ ಫೋರ್ಸ್ ಅಪ್ಲೈ ಆಗುತ್ತೆ. ಈಗ ಅಕಸ್ಮಾತ್ ನಾನು ಎಲೆಕ್ಟ್ರಾನ್ ನ ತಗೊಂಡ್ಬರ್ತೀನಿ ಫೀಲ್ಡ್ ಒಳಗಡೆ, ಎಲೆಕ್ಟ್ರಾನ್ ಫಸ್ಟ್ ಈ ಕಡೆ ಡೈರೆಕ್ಷನ್ ಮೂವ್ ಮಾಡಿಸ್ತೀನಿ, ಈ ಮೂವ್ ಆಗ್ತಾ ಮತ್ತೆ ಎಲೆಕ್ಟ್ರಾನ್ ಈ ಕಡೆ ಹೋಗುತ್ತೆ. ಅದೇ ಎಲೆಕ್ಟ್ರಾನ್ ಮೇಲೆ ಅಪ್ಲೈ ಆಗೋ ಫೋರ್ಸ್ ಈ ಕಡೆ ಇರುತ್ತೆ ಅಂತ ಅರ್ಥ. ಈಗ ಪಾಸಿಟಿವ್ ಚಾರ್ಜ್ ಮೇಲೆ ಈ ಕಡೆ ಫೋರ್ಸ್ ಅಪ್ಲೈ ಆಗುತ್ತೆ, ನೆಗೆಟಿವ್ ಚಾರ್ಜ್ ಮೇಲೆ ಆ ಕಡೆ ಡೈರೆಕ್ಷನ್ ಫೋರ್ಸ್ ಅಪ್ಲೈ ಆಗುತ್ತೆ ಅಂತ ಹೋಗುತ್ತೆ. ನೆಗೆಟಿವ್ ಚಾರ್ಜ್ ನಾವು ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಯೂಸ್ ಮಾಡಿಕೊಂಡು ಡೈರೆಕ್ಷನ್ ಕಂಡುಹಿಡಬಹುದು. ಸೇಮ್ ಈ ಡೈರೆಕ್ಷನ್ ಎಂಟ್ರಿ ಆಗಿದೆ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್, ತಂಬೆ ಯಾವ ಕಡೆ ರೆಪ್ರೆಸೆಂಟ್ ಮಾಡುತ್ತೋ ಅದ್ರ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ನೆಗೆಟಿವ್ ಚಾರ್ಜ್ ಮೇಲೆ ಫೋರ್ಸ್ ಅಪ್ಲೈ ಮಾಡುತ್ತೆ ಅಂತ ನಾವು ಗೆಸ್ ಮಾಡಬಹುದು. ಓಕೆ, ಇಷ್ಟೊತ್ತು ನಾವು ಒಂದು ಇಂಡಿವಿಜುವಲ್ ಚಾರ್ಜ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ಎಂಟ್ರಿ ಆದಾಗ ಅದ್ರ ಮೇಲೆ ಯಾವ ರೀತಿ ಫೋರ್ಸ್ ಅಪ್ಲೈ ಆಗುತ್ತೆ ಅನ್ನೋದು ಗೊತ್ತಾಯ್ತು. ಈಗ ನೆಕ್ಸ್ಟ್ ಏನ್ ಮಾಡ್ತೀನಿ, ಇದೇ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ನ ತಗೊಂಡ್ಬರ್ತೀನಿ. ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ನ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಇಡ್ತೀವಿ. ಈಗ ಅದೇ ರೀತಿ ಮ್ಯಾಗ್ನೆಟಿಕ್ ಫೀಲ್ಡ್ ನ ತಗೊಳ್ತೀವಿ, ಅಂದ್ರೆ ಇನ್ವರ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನ ಬೋರ್ಡ್ ಒಳಗಡೆ ಎಂಟ್ರಿ ಆಗ್ತಾ ಇರ್ತೀವಿ. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ತಗೊಂಡ್ಬರ್ತೀವಿ. ಇದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ಕರೆಂಟ್ ಡೈರೆಕ್ಷನ್ ಈ ಕಡೆ ಇರುತ್ತೆ. ಅಂದ್ರೆ ಸರ್ಕ್ಯೂಟ್ ಕಂಪ್ಲೀಟ್ ಮಾಡಬಹುದು. ಈ ಬ್ಯಾಟ್ರಿ ಕನೆಕ್ಟ್ ಮಾಡಿದೀನಿ ಕಂಡಕ್ಟರ್ಗೆ, ಅದಕ್ಕೆ ಕರೆಂಟ್ ಫ್ಲೋ ಆಗ್ತಿದೆ ಅಂತ ಅವೆಲ್ಲ ಬರೆಯಕ್ ಹೋಗಲ್ಲ, ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ ಅಂತ ಬರೀ ಕಂಡಕ್ಟರ್ ಮಾತ್ರ ಇಟ್ಟಿದ್ದೀನಿ. ಓಕೆ, ಕಂಡಕ್ಟರ್ ಅಲ್ಲಿ ಕರೆಂಟ್ ಫ್ಲೋ ಆಗ್ತಿದೆ ಅಂದ್ರೆ ಏನು, ಎಲೆಕ್ಟ್ರಾನ್ಸ್ ಗಳು ಫ್ಲೋ ಆಗ್ತಾ ಇದೆ ಅಂತ ಅರ್ಥ. ಎಲೆಕ್ಟ್ರಾನ್ ಯಾವ ಕಡೆಯಿಂದ ಆ ಕಡೆ ಫ್ಲೋ ಆಗ್ತಿರುತ್ತೆ, ಇದೆ ಎಲೆಕ್ಟ್ರಾನ್, ಈ ಡೈರೆಕ್ಷನ್ ಅಲ್ಲಿ ಎಲೆಕ್ಟ್ರಾನ್ ಫ್ಲೋ ಆಗ್ತಾ ಇರುತ್ತೆ. ಯಾವ ಡೈರೆಕ್ಷನ್ ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ ಅದ್ರ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಎಲೆಕ್ಟ್ರಾನ್ ಫ್ಲೋ ಆಗ್ತಾ ಇರುತ್ತೆ. ನಾವು ಮುಂಚೆ ಬರೀ ಒಂದೇ ಒಂದು ಚಾರ್ಜ್ ಪಾರ್ಟಿಕಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಂಟ್ರಿ ಆದಾಗ ಯಾವ ರೀತಿ ಇರುತ್ತೆ ಅಂತ ನೋಡಿದ್ವಿ. ಆದ್ರೆ ಇಲ್ಲಿ ಕರೆಂಟ್ ಅಂದ್ರೆ ಸ್ಟ್ರೀಮ್ ಆಫ್ ಮಿಲಿಯನ್ಸ್ ಆಫ್ ಎಲೆಕ್ಟ್ರಾನ್ಸ್ ಗಳು ಫ್ಲೋ ಆಗ್ತಾ ಇರುತ್ತೆ. ಇಲ್ಲಿ ಬರೀ ನಾನು ಒಂದೇ ಒಂದು ಎಲೆಕ್ಟ್ರಾನ್ ಕನ್ಸಿಡರ್ ಮಾಡಿದೀನಿ, ಆಮೇಲೆ ಜನರಲೈಸ್ ಮಾಡೋಣ ಎಲ್ಲದಕ್ಕೂ. ಇಲ್ಲೂ ಅಷ್ಟೇನೆ, ಎಲೆಕ್ಟ್ರಾನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಪರ್ಪೆಂಡಿಕ್ಯುಲರ್ ಆಗಿ ಮೂವ್ ಆಗ್ತಿದೆ. ಹೇಗೆ, ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಇದೆ ಇನ್ ಟು ದಿ ಬೋರ್ಡ್, ಈ ರೀತಿ ಡೈರೆಕ್ಷನ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಚಾರ್ಜ್ ಪಾರ್ಟಿಕಲ್ ಈ ಡೈರೆಕ್ಷನ್ ಮೂವ್ ಆಗ್ತಿದೆ. ಅಂದ್ರೆ ಆಂಗಲ್ ಬಿಟ್ವೀನ್ ಎಷ್ಟು, 90 ಡಿಗ್ರಿ ಪರ್ಪೆಂಡಿಕ್ಯುಲರ್ ಮೂವ್ ಆಗ್ತಿದೆ. ಅಂದ್ರೆ ಈ ಎಲೆಕ್ಟ್ರಾನ್ ಮೇಲೂ ಫೋರ್ಸ್ ಅಪ್ಲೈ ಆಗ್ತಿದೆ. ಯಾವ ಡೈರೆಕ್ಷನ್ ನೋಡೋದು ಹೆಂಗೆ, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಪ್ಲೈ ಮಾಡಿ. 4 ಫಿಂಗರ್ ರೆಪ್ರೆಸೆಂಟ್ ಮಾಡುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್, ಮಿಡಲ್ ಫಿಂಗರ್ ರೆಪ್ರೆಸೆಂಟ್ 4 ಫಿಂಗರ್ ರೆಪ್ರೆಸೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್. ಮಿಡಲ್ ಫಿಂಗರ್ ಏನು ರೆಪ್ರೆಸೆಂಟ್ ಮಾಡುತ್ತೆ, ಚಾರ್ಜ್ ಪಾರ್ಟಿಕಲ್ ಯಾವ ಡೈರೆಕ್ಷನ್ ಮೂವ್ ಆಗ್ತಿದೆ ಅನ್ನೋದು ಮಿಡಲ್ ಫಿಂಗರ್. ಓಕೆ, ತಮ್ಮ ಯಾವ ತರ ಸ್ಟ್ರೆಚ್ ಮಾಡಬೇಕು, 3 ಫಿಂಗರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ರೀತಿ ಸ್ಟ್ರೆಚ್ ಮಾಡಬೇಕು ಅಂದ್ರೆ ಹಿಂಗೆ. ಹಾಗಾದ್ರೆ ಈ ಡೈರೆಕ್ಷನ್ ಫೋರ್ಸ್ ತೋರಿಸ್ತಾ ಇದೆ, ಅಂದ್ರೆ ಯಾವ ಈ ಡೈರೆಕ್ಷನ್ ಫೋರ್ಸ್ ಅಪ್ಲೈ ಆಗುತ್ತೆ ಅಂತ ತೋರಿಸ್ತಾ ಇದೆ. ಎಲೆಕ್ಟ್ರಾನ್ ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜ್, ನಾನು ಮುಂಚೆನೆ ಹೇಳಿದೆ, ನೆಗೆಟಿವ್ ಚಾರ್ಜ್ ಆಗಿದ್ರೆ ನಾವು ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಯೂಸ್ ಮಾಡಿ ಯಾವ ಡೈರೆಕ್ಷನ್ ಬರುತ್ತೋ ಅದ್ರ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ನೆಗೆಟಿವ್ ಚಾರ್ಜ್ಗೆ ಫೋರ್ಸ್ ಅಪ್ಲೈ ಆಗುತ್ತೆ ಅಂತ. ಅಂದ್ರೆ ಎಲೆಕ್ಟ್ರಾನಿಕ್ ಅಪ್ಲೈ ಆಗ್ತಿರೋ ಡೈರೆಕ್ಷನ್ ಅದು ಅಪ್ವರ್ಡ್. ಇಂತ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಯೂಸ್ ಮಾಡಿ ನಾನು ಡೌನ್ವರ್ಡ್ ಸಿಗ್ತಿದೆ, ನೆಗೆಟಿವ್ ಚಾರ್ಜ್ ಆಗಿರೋದ್ರಿಂದ ಅಪ್ವರ್ಡ್ ಡೈರೆಕ್ಷನ್ ಅಂತ ಹೇಳ್ತೀನಿ. ಅಂದ್ರೆ ಎಲೆಕ್ಟ್ರಾನ್ ಮೇಲೆ ಈ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಅಪ್ಲೈ ಆಗ್ತಾ ಇದೆ. ಇದು ಒಂದೇ ಎಲೆಕ್ಟ್ರಾನ್ ಅಲ್ಲ, ಪ್ರತಿಯೊಂದು ಎಲೆಕ್ಟ್ರಾನ್ ಈ ಒಂದು ಸ್ಟ್ರೀಮ್ ಅಲ್ಲಿ ಇದೇ ಡೈರೆಕ್ಷನ್ ಮೂವ್ ಆಗ್ತಾ ಇದೆ. ಇದು ಪ್ರತಿಯೊಂದು ಎಲೆಕ್ಟ್ರಾನ್ಗೂ ಈ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಅಪ್ಲೈ ಆಗ್ತಿದೆ. ಇಡೀ ಕಂಡಕ್ಟರ್ ಫುಲ್ ಎಲೆಕ್ಟ್ರಾನ್ಸ್ ಗಳಿದೆ, ಅಂದ್ರೆ ಪ್ರತಿಯೊಂದು ಎಲೆಕ್ಟ್ರಾನ್ಸ್ ಈ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಅಪ್ಲೈ ಆಗ್ತಿದೆ. ಹಾಗಾದ್ರೆ ಕಂಡಕ್ಟರ್ ಫುಲ್ ಎಲೆಕ್ಟ್ರಾನ್ಸ್ ಇದೆ, ಎಲೆಕ್ಟ್ರಾನ್ಸ್ ಪ್ರತಿಯೊಂದು ಎಲೆಕ್ಟ್ರಾನ್ಸ್ ಮೇಲೆ ಫೋರ್ಸ್ ಅಪ್ಲೈ ಆಗ್ತಿದೆ. ಹಾಗಾದ್ರೆ ನಮ್ಗೆ ಏನಂತ ಅನ್ಸುತ್ತೆ, ಕಂಡಕ್ಟರ್ ಮೇಲೆ ಫೋರ್ಸ್ ಅಪ್ಲೈ ಆಗ್ತಿದೆ. ಅವಾಗ ಏನಾಗುತ್ತೆ, ಇಡೀ ಕಂಡಕ್ಟರ್ ಮೂವ್ ಆಗುತ್ತೆ. ಪ್ರತಿಯೊಂದು ಎಲೆಕ್ಟ್ರಾನ್ ಮೇಲೆ ಫೋರ್ಸ್ ಅಪ್ಲೈ ಆಗುತ್ತೆ, ಎಲೆಕ್ಟ್ರಾನ್ಸ್ ಎಲ್ಲ ಮೂವ್ ಆಗ್ತಾ ಇಡೀ ಕಂಡಕ್ಟರ್ ಒಂದು ಆಟಮ್, ಇಡೀ ಕಂಡಕ್ಟರ್ ಆಟಮ್ಸ್ ಇಂದ ಮಾಡಲ್ಪಟ್ಟಿದೆ. ಆಟಮ್ ಹೇಳಬೇಕು ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ಸ್. ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ ನ್ಯೂಕ್ಲಿಯಸ್ ಅಲ್ಲಿ ಇರುತ್ತೆ, ಎಲೆಕ್ಟ್ರಾನ್ಸ್ ಮಾತ್ರ ಮೂವ್ಮೆಂಟ್ ಅಲ್ಲಿ ಇರುತ್ತೆ. ಆ ಎಲೆಕ್ಟ್ರಾನ್ಸ್ ಮೇಲೆ ಫೋರ್ಸ್ ಅಪ್ಲೈ ಆಗ್ತಿದೆ, ಎಲೆಕ್ಟ್ರಾನ್ಸ್ ಎಲ್ಲ ಮೂವ್ ಆಗ್ತಿದೆ ಅಂದ್ರೆ ಇಡೀ ಕಂಡಕ್ಟರ್ ಮೂವ್ ಆಗಬೇಕು. ಸೊ ಅವಾಗ ಏನಾಗುತ್ತೆ, ಕಂಡಕ್ಟರ್ ಈ ಡೈರೆಕ್ಷನ್ ಅಲ್ಲಿ ಮೂವ್ ಆಗಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸರಿ, ಈಗ ಕರೆಂಟ್ ಈ ಡೈರೆಕ್ಷನ್ ಇರೋದ್ರಿಂದ ಫೋರ್ಸ್ ಅಪ್ವರ್ಡ್ ಅಂತ ಗೊತ್ತಾಯ್ತು, ಫೋರ್ಸ್ ಅಪ್ವರ್ಡ್. ಇನ್ನೊಂದು ಏನಂತ ಹೇಳ್ತೀನಿ ನಿಮಗೆ, ಇಲ್ಲಿ ನಾವು ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ನ ಅಪ್ಲೈ ಮಾಡಬೇಕಾದ್ರೆ ಅಲ್ಲಿ ಬರೀ ಚಾರ್ಜ್ ಪಾರ್ಟಿಕಲ್ ಕನ್ಸಿಡರ್ ಮಾಡಿದ್ರಿಂದ ಯಾವ ಡೈರೆಕ್ಷನ್ ಅಲ್ಲಿ ಚಾರ್ಜ್ ಹೋಗುತ್ತೆ ಅನ್ನೋದನ್ನ ನಾವು ಮಿಡಲ್ ಫಿಂಗರ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ದೆ. ಬರೀ ಚಾರ್ಜ್ ಪಾರ್ಟಿಕಲ್ ಆಗಿದೆ, ಇಲ್ಲೂ ಚಾರ್ಜ್ ಪಾರ್ಟಿಕಲ್ ಮೂವ್ಮೆಂಟ್ ಆಗ್ತಿದೆ. ಆದ್ರೆ ನಾವಿಲ್ಲಿ
ಆ ರೀತಿ ಡಿಸ್ಕಸ್ ಮಾಡಕ್ ಹೋಗಲ್ಲ. ಚಾರ್ಜ್ ಪಾರ್ಟಿಕಲ್ ಯಾವ ಡೈರೆಕ್ಷನ್ ಹೋಗ್ತಿದೆ, ನೆಗೆಟಿವ್ ಚಾರ್ಜ್ ಆಗಿರೋದ್ರಿಂದ ಅದರ ಆಪೋಸಿಟ್ ಡೈರೆಕ್ಷನ್ ಫೋರ್ಸ್ ಅಪ್ಲೈ ಆಗುತ್ತೆ ಅಂತ ಅಷ್ಟೊಂದು ಬಳಸ್ಕೊಂಡು ಬರಲ್ಲ. ಈಗ ಡೈರೆಕ್ಟ್ ಆಗಿ ಹೆಂಗೆ ಅಂತ ಹೇಳ್ತೀವಿ ಅಂದ್ರೆ, ನೆಗೆಟಿವ್ ಚಾರ್ಜ್ ಯಾವ ಕಡೆ ಫೋರ್ಸ್ ಮೂವ್ ಆಗ್ತಿದೆ ಅದನ್ನ ತಗೊಳಕ್ ಹೋಗಲ್ಲ, ಕರೆಂಟ್ ಡೈರೆಕ್ಷನ್ ಕನ್ಸಿಡರ್ ಮಾಡ್ತೀವಿ. ಕರೆಂಟ್ ಡೈರೆಕ್ಷನ್ ಕನ್ಸಿಡರ್ ಮಾಡಿದ್ರೆ ಡೈರೆಕ್ಟ್ ಆಗಿ ಫೋರ್ಸ್ ಸಿಕ್ಬಿಡುತ್ತೆ. ಈಗ ನೋಡಿ, ಮ್ಯಾಗ್ನೆಟಿಕ್ ಫೀಲ್ಡ್ ಕರೆಂಟ್ ಯಾವ ಕಡೆ ಇದೆ ಅದು ತಮ್ಮ ರೆಪ್ರೆಸೆಂಟ್ ಮಾಡುತ್ತೆ ಅಂತ ತಮ್ ಯಾವ್ದಿದೆ, ತಮ್ ಡೈರೆಕ್ಷನ್ ಫೋರ್ಸ್ ಅಪ್ಲೈ ಆಗ್ತಿದೆ ಅಂತ ಸುಮ್ಮನೆ ಬಳಸ್ಕೊಂಡು ಎಲೆಕ್ಟ್ರಾನ್ ಯಾವ ಕಡೆ ಫ್ಲೋ ಆಗ್ತಿದೆ ಡೈರೆಕ್ಷನ್ ತಗೊಂಡು ಅದ್ರ ಆಪೋಸಿಟ್ ಫೋರ್ಸ್ ತಗೊಳ್ಬಹುದು. ಈ ಮಿಡಲ್ ಫಿಂಗರ್ ನಾವು ಕರೆಂಟ್ ಅಂತ ಅನ್ಕೋ, ಕರೆಂಟ್ ಯಾವ ಕಡೆ ಇದೆ ಅದೇ ಮಿಡಲ್ ಫಿಂಗರ್ ಡೈರೆಕ್ಷನ್ ತಗೊಂಡ್ಬಿಟ್ರೆ ಡೈರೆಕ್ಟ್ ಆಗಿ ತಮ್ಮ ರೆಪ್ರೆಸೆಂಟ್ ಯಾವ ಕಡೆ ಫೋರ್ಸ್ ಅಪ್ಲೈ ಆಗ್ತಿದೆ ಅನ್ನೋದು. ಓಕೆ, ಈಗ ಒಂದು ಕಂಡಕ್ಟರ್ ಅಲ್ಲಿ ಯಾವ ರೀತಿ ಫೋರ್ಸ್ ಅಪ್ಲೈ ಆಗುತ್ತೆ, ಕರೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಫ್ಲೋ ಆಗ್ತಿರ್ಬೇಕಂತ ಗೊತ್ತಾಯ್ತು. ಈಗ ನೆಕ್ಸ್ಟ್ ಏನ್ ಮಾಡ್ತೀನಿ, ಆ ಅಪ್ಲೈ ಆಗೋ ಫೋರ್ಸ್ ಕರೆಂಟ್ ಮೇಲೆ ಮತ್ತೆ ಈ ಸುತ್ತಮುತ್ತ ಇರೋ ಮ್ಯಾಗ್ನೆಟಿಕ್ ಫೀಲ್ಡ್ ಮೇಲೆ ಡಿಪೆಂಡ್ ಆಗಿದ್ಯಾ ಅಂತ ನೋಡೋಣ. ಈಗ ನೆಕ್ಸ್ಟ್ ನಾನು ಎಲೆಕ್ಟ್ರಾನ್ ಡೈರೆಕ್ಷನ್ ಕನ್ಸಿಡರ್ ಮಾಡಕ್ ಹೋಗಲ್ಲ, ಕರೆಂಟ್ ಡೈರೆಕ್ಷನ್ ತಗೊಂಡ್ಬಿಡ್ತೀನಿ, ಡೈರೆಕ್ಟ್ ಆಗಿ ಆನ್ಸರ್ ಸಿಕ್ಬಿಡುತ್ತೆ. ನಿಮ್ ಟೆಕ್ಸ್ಟ್ ಬುಕ್ ಕೊಟ್ಟಿರೋದು ಹಂಗೆ ಕರೆಂಟ್ ಡೈರೆಕ್ಷನ್ ಅಂತ ಕೊಟ್ಟಿದ್ದಾರೆ. ಆದ್ರೆ ಆಕ್ಚುಲ್ ಆಗಿ ಡೆಪ್ತ್ ಕಾನ್ಸೆಪ್ಟ್ ಬರೋದು ಈ ತರ. ಓಕೆ, ಈಗ ಏನ್ ಮಾಡ್ತೀನಿ, ಮುಂಚೆ ಕರೆಂಟ್ ಈ ಡೈರೆಕ್ಷನ್ ಇತ್ತು, ಈಗ ಕರೆಂಟ್ ಡೈರೆಕ್ಷನ್ ರಿವರ್ಸ್ ಮಾಡ್ತೀನಿ. ಆಗ ಇದ್ರ ಮೇಲೆ ಅಪ್ಲೈ ಆಗೋ ಫೋರ್ಸ್ ಡೈರೆಕ್ಷನ್ ಚೇಂಜ್ ಆಗುತ್ತಾ ಏನು ಅಂತ ನೋಡೋಣ. ಕರೆಂಟ್ ಈ ಕಡೆ ಚೇಂಜ್ ಆಗಬೇಕು ಅಂದ್ರೆ ಏನ್ ಮಾಡಬೇಕು, ಇಲ್ಲಿ ಕನೆಕ್ಟ್ ಮಾಡಿರೋ ಬ್ಯಾಟ್ರಿನ ಉಲ್ಟಾ ಕನೆಕ್ಟ್ ಮಾಡ್ತೀನಿ, ಟರ್ಮಿನಲ್ ಚೇಂಜ್ ಮಾಡ್ತೀನಿ. ಓಕೆ, ಈ ಕರೆಂಟ್ ಅನ್ನ ಚೇಂಜ್ ಆಯ್ತು. ಕರೆಂಟ್ ಡೈರೆಕ್ಷನ್ ಚೇಂಜ್ ಆದ್ಮೇಲೆ ಇದ್ರ ಮೇಲೆ ಅಪ್ಲೈ ಆಗೋ ಫೋರ್ಸ್ ಅದೇ ರೀತಿ ಇರುತ್ತಾ ನೋಡೋಣ. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಪ್ಲೈ ಮಾಡೋದು ಹೆಂಗೆ, 4 ಫಿಂಗರ್ ರೆಪ್ರೆಸೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್, ಮಿಡಲ್ ಫಿಂಗರ್ ಕರೆಂಟ್ ಹೇಳಿಲ್ವಾ, ಕರೆಂಟ್ ಯಾವ ಡೈರೆಕ್ಷನ್ ಫ್ಲೋ ಆಗ್ತಿದೆ ಆ ಡೈರೆಕ್ಷನ್ ಅಲ್ಲಿ ನಾವು ಮಿಡಲ್ ಫಿಂಗರ್ ಇರ್ತೀವಿ, ಐ ಅಂತ ಬರೀತೀನಿ. ತಂಬು ಯಾವ ಡೈರೆಕ್ಷನ್ ಫೋರ್ಸ್ ಅಪ್ಲೈ ಆಗುತ್ತೆ ಅನ್ನೋದು ತಮ್ಮ ತೋರಿಸುತ್ತೆ. ಅಪ್ಲೈ ಮಾಡಿ ಈ ಕಡೆ ಬರ್ತೀವಿ. 4 ಫಿಂಗರ್ ರೆಪ್ರೆಸೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಇದೆ ಆ ಕಡೆ ಮ್ಯಾಗ್ನೆಟಿಕ್ ಫೀಲ್ಡ್ 4 ಫಿಂಗರ್ ರೆಪ್ರೆಸೆಂಟ್ ಮಾಡ್ತು. ನೆಕ್ಸ್ಟ್ ಮಿಡಲ್ ಫಿಂಗರ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ, ಯಾವ ಡೈರೆಕ್ಷನ್ ಕರೆಂಟ್ ಹೋಗ್ತಿದೆ ಅಂತ. ತಮ್ಮನ್ನ ಸ್ಟ್ರೆಚ್ ಮಾಡ್ಬೇಕು, ಯಾವ ರೀತಿ 3 ಫಿಂಗರ್ ಪರ್ಪೆಂಡಿಕ್ಯುಲರ್ ಇರಬೇಕು, ಸ್ಟ್ರೆಚ್ ಮಾಡೋದು. ಈಗ ಈ ಡೈರೆಕ್ಷನ್ ಫೋರ್ಸ್ ಅಪ್ಲೈ ಆಗುತ್ತೆ ಅಂತ ಗೊತ್ತಾಯ್ತು. ಈಗ ಮುಂಚೆ ಅಪ್ಲೈ ಆಗ್ತಿದೆ ಈ ಡೈರೆಕ್ಷನ್, ಈಗ ಅಪ್ಲೈ ಆಗ್ತಿರೋ ಈ ಡೈರೆಕ್ಷನ್. ಅಂದ್ರೆ ನೀವು ಕರೆಂಟ್ ಡೈರೆಕ್ಷನ್ ಚೇಂಜ್ ಮಾಡ್ತೀವಿ ಅಂದ್ರೆ ಅದ್ರ ಮೇಲೆ ಅಪ್ಲೈ ಆಗೋ ಫೋರ್ಸ್ ಡೈರೆಕ್ಷನ್ ಕೂಡ ಚೇಂಜ್ ಆಗುತ್ತೆ. ಮುಂಚೆ ಕರೆಂಟ್ ಈ ಕಡೆ ಫ್ಲೋ ಆಗ್ತಿತ್ತು, ಆಗ ಕಂಡಕ್ಟರ್ ಮೇಲೆ ಈ ಅಪ್ವರ್ಡ್ ಫೋರ್ಸ್ ಅಪ್ಲೈ ಆಗ್ತಿತ್ತು. ಈಗ ಕರೆಂಟ್ ಡೈರೆಕ್ಷನ್ ಚೇಂಜ್ ಮಾಡಿದ್ರೆ ಕಂಡಕ್ಟರ್ ಫೋರ್ಸ್ ಡೈರೆಕ್ಷನ್ ಚೇಂಜ್ ಆಯ್ತು. ಓಕೆ, ಈಗ ಕಂಡಕ್ಟರ್ ಅಪ್ಲೈ ಆಗೋ ಫೋರ್ಸ್ ಆ ಕಂಡಕ್ಟರ್ ಅಲ್ಲಿ ಫ್ಲೋ ಕರೆಂಟ್ ಡೈರೆಕ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಗೊತ್ತಾಯ್ತು. ಈಗ ಮತ್ತೆ ಕರೆಂಟ್ ಡೈರೆಕ್ಷನ್ ಚೇಂಜ್ ಮಾಡಕ್ ಹೋಗಲ್ಲ ನಾನು, ಕರೆಂಟ್ ಇಷ್ಟ ಹಿಂಗೆ ಇರಲಿ. ಕರೆಂಟ್ ಈ ರೀತಿ ಫ್ಲೋ ಆಗ್ತಿದೆ, ಮುಂಚೆ ಇವಾಗ ಫೋರ್ಸ್ ಈ ಡೌನ್ವರ್ಡ್ ಫೋರ್ಸ್ ಅಪ್ಲೈ ಆಗ್ತಿದೆ, ಮ್ಯಾಗ್ನೆಟಿಕ್ ಫೋರ್ಸ್ ಬರೆದಿದ್ದೀನಿ. ಈಗ ನೆಕ್ಸ್ಟ್ ಏನ್ ಮಾಡ್ತೀನಿ, ಈ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಚೇಂಜ್ ಮಾಡ್ತೀನಿ. ಹೇಗೆ, ಈಗ ಮುಂಚೆ ಮ್ಯಾಗ್ನೆಟಿಕ್ ಫೀಲ್ಡ್ ಬೋರ್ಡ್ ಒಳಗಡೆ ಎಂಟ್ರಿ ಆಗ್ತಿತ್ತಲ್ವಾ, ಹೀಗೆ. ಈಗ ಏನ್ ಮಾಡ್ತೀನಿ, ಅದೇ ಮ್ಯಾಗ್ನೆಟಿಕ್ ಫೀಲ್ಡ್ ನ ಬೋರ್ಡ್ ಒಳಗಡೆ ಹೊರಗಡೆ ಎಂಟ್ರಿ ಆಗ್ತಿರೋ ತರ ಔಟ್ ವರ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಎಲ್ಲ ಹೊರಗಡೆ ಬರ್ತದೆ, ಆರೋಸ್ ಹೊರಗಡೆ ಬರ್ತಿರೋ ತರ. ಅದನ್ನೇ ರೆಪ್ರೆಸೆಂಟ್ ಮಾಡೋದು, ಇದು ಮುಂಚೆ ಅಪ್ಲೈ ಆಗಿರೋ ಫೋರ್ಸ್, ಇವಾಗ ಅಪ್ಲೈ ಆಗ್ತಿದ್ದು ಬರ್ಕೊಂಡಿದ್ದೆ. ಓಕೆ, ಈಗ ಹೆಂಗಿದೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳಿದ್ರೆ ಬೋರ್ಡ್ ಹೊರಗಡೆಯಿಂದ ಹೊರಗಡೆ ಬರ್ತಿರ್ತಾರೆ, ಔಟ್ ವರ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್, ಆರೋಸ್ ಎಲ್ಲ ಹೊರಗಡೆ ಬರ್ತಿರ್ತಾರೆ ಇಮ್ಯಾಜಿನೇಷನ್. ಅದನ್ನ ಡಾಟ್ ಬರ್ದು ಹಿಂಗ್ ಸ್ವಲ್ಪ ಇದನ್ನ ಮ್ಯಾಗ್ನೆಟಿಕ್ ಫೀಲ್ಡ್ ರೀಜನ್, ಇಲ್ಲಿ ಕಂಡಕ್ಟರ್ ಇಟ್ಟಿದ್ದೀನಿ, ಫೀಲ್ಡ್ ಯಾವ ರೀತಿ ಇದೆ ಔಟ್ ವರ್ಡ್. ಓಕೆ, ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಮುಂಚೆ ಇನ್ವರ್ಡ್ ಇತ್ತು, ಈಗ ಔಟ್ ವರ್ಡ್ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಉಲ್ಟಾ ಮಾಡಿದ್ದೀನಿ. ಈಗ ಮತ್ತೆ ಈ ಕಂಡಕ್ಟರ್ ಮೇಲೆ ಅಪ್ಲೈ ಆಗೋ ಫೋರ್ಸ್ ಚೇಂಜ್ ಆಗುತ್ತಾ ನೋಡೋಣ ಡೈರೆಕ್ಷನ್. ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಚೇಂಜ್ ಮಾಡಿದ್ದೀನಿ. ಈಗ ಸೇಮ್ ಮತ್ತೆ ಏನ್ ಮಾಡ್ತೀನಿ, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡ್ತೀನಿ. 4 ಫಿಂಗರ್ ರೆಪ್ರೆಸೆಂಟ್ ಯಾವ ಡೈರೆಕ್ಷನ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂತ. ಈಗ ಯಾವ ಕಡೆ ಡೈರೆಕ್ಷನ್ ಇದೆ ಮ್ಯಾಗ್ನೆಟಿಕ್ ಫೀಲ್ಡ್ ಔಟ್ ವರ್ಡ್ ಹೀಗಿದೆ, ಅಂದ್ರೆ ತಂಬು ಹಿಂಗೆ ರೆಪ್ರೆಸೆಂಟ್ ಮಾಡ್ಬೇಕಲ್ವಾ. ಓಕೆ, ಮಿಡಲ್ ಫಿಂಗರ್ ಯಾವ ಡೈರೆಕ್ಷನ್ ಅಲ್ಲಿ ಕಂಡಕ್ಟರ್ ಕರೆಂಟ್ ಫ್ಲೋ ಆಗ್ತಿದೆ ಅಂತ. ಮಿಡಲ್ ಫಿಂಗರ್ ಈ ಕಡೆ ಕರೆಂಟ್ ಫ್ಲೋ ಆಗ್ತಿದೆ, ಮಿಡಲ್ ಫಿಂಗರ್ ಈ ಕಡೆ ಇರಬೇಕು. ತಮ್ಮನ್ನ ಸ್ಟ್ರೆಚ್ ಮಾಡ್ತೀನಿ, ಅಂದ್ರೆ ತಮ್ಮ ಯಾವ ಕಡೆ ತೋರಿಸ್ತಿದ್ಯೋ ಆ ಕಡೆ ಡೈರೆಕ್ಷನ್ ಅಲ್ಲಿ ಕಂಡಕ್ಟರ್ ಮೇಲೆ ಫೋರ್ಸ್ ಅಪ್ಲೈ ಆಗ್ತಿದೆ. ನೋಡಿ, ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಚೇಂಜ್ ಮಾಡಿದ ತಕ್ಷಣ ಮತ್ತೆ ಕಂಡಕ್ಟರ್ ಅಲ್ಲಿ ಅಪ್ಲೈ ಆಗೋ ಫೋರ್ಸ್ ಚೇಂಜ್ ಆಯ್ತು. ಮುಂಚೆ ಡೌನ್ವರ್ಡ್ ಇತ್ತು, ಈಗ ಮತ್ತೆ ಅಪ್ವರ್ಡ್ ಆಯ್ತು. ಯಾಕೆಂದ್ರೆ ಇವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಚೇಂಜ್ ಮಾಡಿದ್ದೀನಿ, ಅದಕ್ಕೆ ಕಂಡಕ್ಟರ್ ಮೇಲೆ ಅಪ್ಲೈ ಆಗೋ ಫೋರ್ಸ್ ಡೈರೆಕ್ಷನ್ ಕೂಡ ಚೇಂಜ್ ಆಗಿದೆ. ಈಗ ಫೈನಲಿ ನಾವ್ ಏನಂತ ಕಂಟ್ರೋಲ್ ಮಾಡಬಹುದು, ಈ ಕಂಡಕ್ಟರ್ ಮೇಲೆ ಅಪ್ಲೈ ಆಗೋ ಫೋರ್ಸ್ 2 ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ.
ಯಾವ್ದು ಆ ಕಂಡಕ್ಟರ್ ಅಲ್ಲಿ ಕರೆಂಟ್ ಯಾವ ಡೈರೆಕ್ಷನ್ ಫ್ಲೋ ಆಗುತ್ತೆ ಅನ್ನೋದ್ರ ಮೇಲೆ, ಜೊತೆಗೆ ಅಲ್ಲಿ ಸುತ್ತಮುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಮೇಲೆ, ಈ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಚೇಂಜ್ ಮಾಡಿದ್ರೆ ಆಪೋಸಿಟ್ ಮಾಡಿದ್ರೆ ಅದ್ರ ಅಪ್ಲೈ ಆಗೋ ಫೋರ್ಸ್ ಡೈರೆಕ್ಷನ್ ಕೂಡ ಚೇಂಜ್ ಆಗುತ್ತೆ. ಜೊತೆಗೆ ಕರೆಂಟ್ ಮುಂಚೆ ಒಂದು ಡೈರೆಕ್ಷನ್ ಇತ್ತು, ಅವಾಗ ಒಂಥರ ಫೋರ್ಸ್ ಅಪ್ಲೈ ಆಗುತ್ತೆ. ನೀವು ಕರೆಂಟ್ ಡೈರೆಕ್ಷನ್ ರಿವರ್ಸ್ ಮಾಡ್ತೀವಿ ಅಂದ್ರೆ ಫೋರ್ಸ್ ಎಕ್ಸಾಕ್ಟ್ಲಿ ಅಪೋಸಿಟ್ ಆಗುತ್ತೆ, ಅದ್ರ ಮೇಲೆ ಅಪ್ಲೈ ಆಗೋ ಫೋರ್ಸ್. ಈಗ ನಾವೇನ್ ಡಿಸ್ಕಸ್ ಮಾಡಿದ್ವಿ ಇಷ್ಟೊತ್ತು, ಈಗ ಕಂಡಕ್ಟರ್ ಮೇಲೆ ಅಪ್ಲೈ ಆಗೋ ಫೋರ್ಸ್, ಇದನ್ನ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಆಕ್ಟಿವಿಟಿ ಮೂಲಕ ಎಕ್ಸ್ಪ್ಲೈನ್ ಮಾಡಿದ್ರೆ, ಈಗ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಈಗ ನಾವು ಇಷ್ಟೊತ್ತು ಏನ್ ಡಿಸ್ಕಸ್ ಮಾಡಿದ್ವಲ್ಲ ಅದನ್ನೇ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಆಕ್ಟಿವಿಟಿ ಮೂಲಕ ಕೊಟ್ಟಿದ್ದಾರೆ. ಅದೇನು ಅಂದ್ರೆ, ಒಂದು ಆರ್ಷನ್ ಮ್ಯಾಗ್ನೆಟ್ ತಗೊಂಡಿದ್ದಾರೆ. ಯಾವುದೇ ಮ್ಯಾಗ್ನೆಟ್ ತಗೊಂಡ್ರೆ ಅದ್ರ ಸುತ್ತ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕ್ರಿಯೇಟ್ ಆಗಿರುತ್ತೆ. ಅದೇ ರೀತಿ ಈಗ ಆರ್ಷನ್ ಮ್ಯಾಗ್ನೆಟ್ ಸುತ್ತ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗಿರುತ್ತೆ. ಆ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಒಂದು ಕಂಡಕ್ಟರ್ ನ ತಗೊಂಡ್ ಬರ್ತಾರೆ. ಈಗ ಇದೆ ಆರ್ಷನ್ ಮ್ಯಾಗ್ನೆಟ್, ಇದು ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಕ್ರಿಯೇಟ್ ಆಗುತ್ತೆ. ಈ ಶೇಪ್ ಇರುತ್ತೆ ಆರ್ಷನ್ ಮ್ಯಾಗ್ನೆಟ್ ಅಂದ್ರೆ. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಒಂದು ಕಂಡಕ್ಟರ್ ನ ತಗೊಂಡ್ ಬರ್ತೀನಿ. ಆ ಕಂಡಕ್ಟರ್ ಗೆ ಬ್ಯಾಟರಿ ನ ಕನೆಕ್ಟ್ ಮಾಡಿರ್ತೀನಿ. ಅಂದ್ರೆ ಕಂಡಕ್ಟರ್ ಒಳಗಡೆ ಕರೆಂಟ್ ಫ್ಲೋ ಆಗೋ ರೀತಿ ಮಾಡಬಹುದು ಬ್ಯಾಟರಿ ಕನೆಕ್ಟ್ ಮಾಡಿದಾಗ. ಓಕೆ, ಬಿಗಿನಿಂಗ್ ಅಲ್ಲಿ ಸ್ವಿಚ್ ಆಫ್ ಮಾಡಿರ್ತೀನಿ. ಸ್ವಿಚ್ ಆಫ್ ಮಾಡಿದೆ ಅಂದ್ರೆ ಕಂಡಕ್ಟರ್ ಕರೆಂಟ್ ಫ್ಲೋ ಆಗ್ತಿರಲ್ಲ. ಹಿಂಗೆ ಕಂಡಕ್ಟರ್ ಇದೆ, ಸ್ವಿಚ್ ಆಫ್ ಮಾಡಿದೀನಿ. ಕಂಡಕ್ಟರ್ ಅಲ್ಲಿ ಯಾವುದೇ ರೀತಿ ಡಿಸ್ಪ್ಲೇಸ್ಮೆಂಟ್ ಇರಲ್ಲ, ರೆಸ್ಟ್ ಅಲ್ಲಿ ಇರುತ್ತೆ. ಈಗ ಸುಮ್ಮನೆ ಯಾವಾಗ ಸ್ವಿಚ್ ಆನ್ ಮಾಡ್ತೀನಿ, ಸ್ವಿಚ್ ಆನ್ ಮಾಡಿದ ತಕ್ಷಣ ಕಂಡಕ್ಟರ್ ಅಲ್ಲಿ ಕರೆಂಟ್ ಫ್ಲೋ ಆಗುತ್ತೆ. ಕರೆಂಟ್ ಫ್ಲೋ ಆಗಿದ ತಕ್ಷಣ ಒಂದು ಕಂಡಕ್ಟರ್ ಈ ರೀತಿ ಡಿಸ್ಪ್ಲೇಸ್ ಆಗುತ್ತೆ. ಏನಕ್ಕೆ ಅಂದ್ರೆ ಇದು ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆಯಾ, ಆ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಬಂದಿದ್ಯಾ. ಸೊ ಆಗ ಕಂಡಕ್ಟರ್ ಒಳಗಡೆ ಕಂಡಕ್ಟರ್ ಮೇಲೆ ಫೋರ್ಸ್ ಅಪ್ಲೈ ಆಗುತ್ತೆ. ಇಷ್ಟೊತ್ತು ನಾವು ಡಿಸ್ಕಸ್ ಮಾಡಿದ್ರೆ ಅದೇನೆ, ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ತಗೊಂಡ್ಬಂದ್ವಿ, ಅದ್ರ ಮೇಲೆ ಫೋರ್ಸ್ ಅಪ್ಲೈ ಆಗುತ್ತೆ. ಇಲ್ಲೂ ಅದನ್ನೇ ಈ ರೀತಿ ಇಟ್ಟಿದ್ದೀವಿ. ಕಂಡಕ್ಟರ್ ಒಳಗಡೆ ಕಂಡಕ್ಟರ್ ನ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ತಗೊಂಡ್ಬಂದಿದ್ದೀವಿ, ಕರೆಂಟ್ ಫ್ಲೋ ಆಯ್ತು. ಸೊ ಈ ಒಂದು ಈ ರೀತಿ ಡಿಸ್ಪ್ಲೇಸ್ ಆಯ್ತು. ಅದನ್ನ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ನ ಯೂಸ್ ಮಾಡಿಕೊಂಡು ಅದನ್ನ ಜಸ್ಟಿಫೈ ಮಾಡೋದು. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಪ್ಲೈ ಮಾಡಬೇಕು ಅಂದ್ರೆ ಏನು ಗೊತ್ತಿರಬೇಕು, ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಗೊತ್ತಿರಬೇಕು, ಕಂಡಕ್ಟರ್ ಒಳಗಡೆ ಯಾವ ಡೈರೆಕ್ಷನ್ ಕರೆಂಟ್ ಫ್ಲೋ ಆಗ್ತಿದೆ ಅಂತ ಗೊತ್ತಿರಬೇಕು. ಅವಾಗ ತಂಬು ಆವಾಗ ಕಂಡಕ್ಟರ್ ಮೇಲೆ ಯಾವ ಡೈರೆಕ್ಷನ್ ಫೋರ್ಸ್ ಅಪ್ಲೈ ಆಗುತ್ತೆ ಅನ್ನೋದು ಹೇಳುತ್ತೆ. ಫೀಲ್ಡ್ ಯಾವ ರೀತಿ ಬರೀತೀವಿ, ನೀವು ಯಾವುದೇ ಮ್ಯಾಗ್ನೆಟ್ ತಗೊಂಡ್ರು ಫೀಲ್ಡ್ ಬಂದ್ಬಿಟ್ಟು ನಾರ್ತ್ ಟು ಸೌತ್ ಇರುತ್ತೆ. ನಾರ್ತ್ ಟು ಸೌತ್ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಬಂದ್ಬಿಟ್ಟು ಈ ರೀತಿ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಕಂಡಕ್ಟರ್ ಅಲ್ಲಿ ಕರೆಂಟ್ ಈ ಡೈರೆಕ್ಷನ್. ಓಕೆ, ಈಗ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಯೂಸ್ ಮಾಡೋಣ. 4 ಫಿಂಗರ್ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಇದೆ. ಕಂಡಕ್ಟರ್ ಅಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆ ಈ ಡೈರೆಕ್ಷನ್. ತಮ್ಮ ಈ ಕಡೆ ಹಿಂಗಂದ್ರೆ ಈ ಡೈರೆಕ್ಷನ್ ರೆಪ್ರೆಸೆಂಟ್ ಏನ್ ಮಾಡ್ತಿದೆ ಅಂದ್ರೆ ಕಂಡಕ್ಟರ್ ಆರ್ಷನ್ ಮ್ಯಾಗ್ನೆಟ್ ಒಳಗಡೆ ಈ ಕಡೆ ಡಿಸ್ಪ್ಲೇಸ್ ಆಗುತ್ತೆ ಅಂತ. ಈಗ ಹಿಂಗಿದೆ ಅಂದ್ರೆ ಈ ರೀತಿ ಡಿಸ್ಪ್ಲೇಸ್ ಆಗಬೇಕು ಅಂತ ನಾವು ಅಬ್ಸರ್ವೇಷನ್ ಅಲ್ಲೂ ನಮ್ ಕೂಡ ನಮಗೆ ಅದೇ ಡೈರೆಕ್ಷನ್ ಕಾಣಿಸ್ತು. ಸೊ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್, ಮ್ಯಾಗ್ನೆಟಿಕ್ ಫೀಲ್ಡ್ ಕರೆಂಟ್ ತಮ್ ಫೋರ್ಸ್ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಆರ್ಷನ್ ಮ್ಯಾಗ್ನೆಟ್ ಒಳಗಡೆಯಿಂದ ಈ ರೀತಿ ಡಿಸ್ಪ್ಲೇಸ್ ಆಗಬೇಕು. ಹಾಗೆ ಈಗ ನೆಕ್ಸ್ಟ್ ಏನ್ ಮಾಡ್ತೀನಿ, ಕಂಡಕ್ಟರ್ ಅಲ್ಲಿ ಕರೆಂಟ್ ಡೈರೆಕ್ಷನ್ ಚೇಂಜ್ ಮಾಡ್ತೀನಿ. ಮ್ಯಾಗ್ನೆಟ್ ನೇನು ಮಾಡಿಲ್ಲ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಮ್ಯಾಗ್ನೆಟ್ ಫೀಲ್ಡ್ ಡೈರೆಕ್ಷನ್ ಅಷ್ಟೇ ಇದೆ, ಹಂಗೆ ಇದೆ. ಸೌತ್ ಅಲ್ಲೇ ಇದೆ, ನಾರ್ತ್ ಅಲ್ಲೇ ಇದೆ. ಸೊ ಡೈರೆಕ್ಷನ್ ಚೇಂಜ್ ಆಗಲ್ಲ. ಇಲ್ಲಿ ಬ್ಯಾಟ್ರಿನ ಟರ್ಮಿನಲ್ ಚೇಂಜ್ ಮಾಡ್ತೀನಿ. ಕರೆಂಟ್ ಡೈರೆಕ್ಷನ್ ಏನ್ ಮಾಡ್ತೀನಿ, ಕಂಡಕ್ಟರ್ ಇಲ್ಲಿ ನೆಗೆಟಿವ್ ಟರ್ಮಿನಲ್ ಕನೆಕ್ಟ್ ಮಾಡ್ತೀನಿ, ಪಾಸಿಟಿವ್. ಓಕೆ, ಈ ಡೈರೆಕ್ಷನ್ ಚೇಂಜ್ ಆಗುತ್ತಲ್ವಾ. ಇವಾಗ ಕರೆಂಟ್ ಫ್ಲೋ ಆಗುತ್ತೆ ಪಾಸಿಟಿವ್ ಟರ್ಮಿನಲ್ ಇಂದ. ಈಗ ಕರೆಂಟ್ ಈ ಕಡೆ. ಈಗ ಸೇಮ್ ಮತ್ತೆ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಪ್ಲೈ ಮಾಡೋಣ. ಹೀಗೆ ಮ್ಯಾಗ್ನೆಟಿಕ್ ಫೀಲ್ಡ್ 4 ಫಿಂಗರ್, ಕರೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಕರೆಂಟ್ಗೆ ಮಿಡಲ್ ಫಿಂಗರ್ ರೆಪ್ರೆಸೆಂಟ್ ಮಾಡುತ್ತೆ. ಫೋರ್ಸ್ ತಂಬು ಯಾವ ಕಡೆ ಇದೆ, ಈ ಕಡೆ ಲೆಫ್ಟಿಗೆ. ಅಂದ್ರೆ ಹೇಗೆಂದ್ರೆ ಈಗ ಆರ್ಷನ್ ಮ್ಯಾಗ್ನೆಟ್ ಈ ರೀತಿ ಇದೆ, ಕರೆಂಟ್ ಈ ಡೈರೆಕ್ಷನ್ ಬಂತು ಅಂದ್ರೆ ಕಂಡಕ್ಟರ್ ಈ ಕಡೆ ಆರ್ಷನ್ ಒಳಗಡೆ ಈ ರೀತಿ ಬೆಂಡ್ ಆಗ್ಬೇಕು ಅಂತ ಹೇಳ್ತೀನಿ ಒಂದು ನಿಮಿಷ. 4 ಫಿಂಗರ್ ರೆಪ್ರೆಸೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಆಮೇಲೆ ಕರೆಂಟ್ ಈ ಕಡೆ ಫ್ಲೋ ಆಗ್ತಿದೆ ಕಂಡಕ್ಟರ್ ಅಲ್ಲಿ ಈ ರೀತಿ. ಕಂಡಕ್ಟರ್ ಕರೆಂಟ್ ಡೈರೆಕ್ಷನ್ ಮಿಡಲ್ ಫಿಂಗರ್ ತೋರಿಸ್ತು. 4 ಫಿಂಗರ್ ರೆಪ್ರೆಸೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್. ತಮ್ಮನ ಸ್ಟ್ರೆಚ್ ಮಾಡಿದೀನಿ, ತಮ್ಮ ರೆಪ್ರೆಸೆಂಟ್ ಫೋರ್ಸ್, ಮ್ಯಾಗ್ನೆಟಿಕ್ ಫೋರ್ಸ್ ಆ ಕಂಡಕ್ಟರ್ ಅಲ್ಲಿ ಯಾವ ಡೈರೆಕ್ಷನ್ ಅಪ್ಲೈ ಆಗ್ತಿದೆ ಅಂತ.
ಹಂಗಾದ್ರೆ ಈ ಒಂದು ಕಂಡಕ್ಟರ್ ಹಾರ್ಶೋ ಒಳಗಡೆ ಅಂದ್ರೆ ಹಾರ್ಶೋ ಮ್ಯಾಗ್ನೆಟ್ ಒಳಗಡೆ ಈ ರೀತಿ ಮೂವ್ ಆಗಬೇಕು. ಅಬ್ಸರ್ವೇಷನ್ ಕೂಡ ಕರೆಂಟ್ ಡೈರೆಕ್ಷನ್ ಚೇಂಜ್ ಮಾಡಿದಾಗ ಮುಂಚೆ ಈ ರೀತಿ ಡಿಫ್ಲೆಕ್ಟ್ ಆಗಿತ್ತು, ಅಂದ್ರೆ ರೈಟ್ ಸೈಡ್ ಗೆ ಹಾರ್ಶೋ ಮ್ಯಾಗ್ನೆಟ್ ಒಳಗಡೆ ಈ ರೀತಿ ಡಿಫ್ಲೆಕ್ಟ್ ಆಗಿತ್ತು. ಕರೆಂಟ್ ಡೈರೆಕ್ಷನ್ ಚೇಂಜ್ ಆಗಿದ ತಕ್ಷಣ ಅದು ಈ ಕಡೆ ಒಳಗಡೆ ಡಿಫ್ಲೆಕ್ಟ್ ಆಗುತ್ತೆ. ಅಬ್ಸರ್ವೇಷನ್ ಮೂಲಕ ನಮ್ಗೆ ಅದೇ ಕಾಣಿಸಿದ್ದು. ನಾವು ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಯೂಸ್ ಮಾಡ್ಕೊಂಡು ಫೋರ್ಸ್ ಗೊತ್ತಾಯ್ತು ಈ ಕಡೆ ಡಿಫ್ಲೆಕ್ಟ್ ಆಗಬೇಕು ಅಂತ ಹೇಳ್ತಾ ಇದೀವಿ. ಓಕೆ, ಕರೆಂಟ್ ಡೈರೆಕ್ಷನ್ ಕಂಡಕ್ಟರ್ ಚೇಂಜ್ ಮಾಡಿದ ತಕ್ಷಣ ಕಂಡಕ್ಟರ್ ಮೇಲೆ ಅಪ್ಲೈ ಆಗೋ ಫೋರ್ಸ್ ಡೈರೆಕ್ಷನ್ ಕೂಡ ಚೇಂಜ್ ಆಯ್ತು. ನಾವು ಇದೇನು ಅಬ್ಸರ್ವ್ ಮಾಡಿದ್ವಿ, ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಚೇಂಜ್ ಮಾಡಿದ್ರು ಕೂಡ ಕಂಡಕ್ಟರ್ ಡಿಫ್ಲೆಕ್ಷನ್ ಚೇಂಜ್ ಆಗುತ್ತೆ ಅಂತ, ಅಂದ್ರೆ ಕಂಡಕ್ಟರ್ ಮೇಲೆ ಅಪ್ಲೈ ಆಗೋ ಫೋರ್ಸ್ ಡೈರೆಕ್ಷನ್ ಕೂಡ ಚೇಂಜ್ ಆಗುತ್ತೆ ಅಂತ ಹೇಳಿದ್ವಿ ಅಲ್ವಾ ಮುಂಚೆ. ಈಗ ಅದನ್ನ ಮಾಡೋಣ. ಮ್ಯಾಗ್ನೆಟಿಕ್ ಫೀಲ್ಡ್ ಆಯ್ತು, ಡೈರೆಕ್ಷನ್ ಚೇಂಜ್ ಮಾಡ್ತೀವಿ. ಈ ಕಂಡಕ್ಟರ್ ಅಲ್ಲಿ ಇದೇ ಡೈರೆಕ್ಷನ್ ಕರೆಂಟ್ ಇರಲಿ, ಕರೆಂಟ್ ಇದೇ ಡೈರೆಕ್ಷನ್. ಈ ಕರೆಂಟ್ ಇದೇ ಡೈರೆಕ್ಷನ್ ಇಂದ ಮುಂಚೆ ರಿಫ್ಲೆಕ್ಷನ್ ಆ ಕಡೆ ಇತ್ತು, ಈ ಕಡೆ ಟುವರ್ಡ್ಸ್ ಲೆಫ್ಟ್. ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಚೇಂಜ್ ಮಾಡ್ತೀವಿ ಅಂದ್ರೆ ಮುಂಚೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಈ ರೀತಿ ಇತ್ತು, ಅಪ್ವರ್ಡ್ ನಾರ್ತ್ ಪೋಲ್ ಇಂದ ಸೌತ್ ಪೋಲ್. ಈಗ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಚೇಂಜ್ ಮಾಡಬೇಕು ಅಂದ್ರೆ ಡೌನ್ವರ್ಡ್ ಮಾಡಬೇಕು, ಆಪೋಸಿಟ್ ಮಾಡಬೇಕು, ಈ ರೀತಿ ಮಾಡಬೇಕು. ಈಗ ಹೀಗೆ ಮಾಡಬೇಕು, ಮುಂಚೆ ಈ ರೀತಿ ಇತ್ತು. ಹೀಗೆ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು, ಹಾರ್ಶೋ ಮ್ಯಾಗ್ನೆಟ್ ಉಲ್ಟಾ ಇರಬೇಕು. ನಾರ್ತ್ ಪೋಲ್ ಮೇಲ್ಗಡೆ ಇರಬೇಕು, ಸೌತ್ ಪೋಲ್ ಕೆಳಗಡೆ. ನಾರ್ತ್ ಪೋಲ್ ಈ ಸೌತ್ ಪೋಲ್ ಏನಿಲ್ಲ, ಹಾರ್ಶೋ ಮ್ಯಾಗ್ನೆಟ್ ರಿವರ್ಸ್ ಮಾಡಿ ಉಲ್ಟಾ ಇಟ್ಟರೆ ಆಯ್ತು. ನಾರ್ತ್ ಪೋಲ್ ಸೌತ್ ಪೋಲ್. ಇವಾಗ ಫೀಲ್ಡ್ ಲೈನ್ಸ್ ಬರೀತೀನಿ. ಫೀಲ್ಡ್ ಲೈನ್ಸ್ ಯಾವತ್ತಿದ್ರು ನಾರ್ತ್ ಪೋಲ್ ಇಂದ ಸೌತ್ ಪೋಲ್ ಬರುತ್ತೆ. ಡೈರೆಕ್ಷನ್ ಇತ್ತು. ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡೈರೆಕ್ಷನ್ ರಿವರ್ಸ್ ಮಾಡಿದೀನಿ. ಸೊ ಈಗ ಕಂಡಕ್ಟರ್ ಮೇಲೆ ಅಪ್ಲೈ ಆಗೋ ಫೋರ್ಸ್ ಡೈರೆಕ್ಷನ್ ಚೇಂಜ್ ಆಗುತ್ತಾ ನೋಡೋಣ. ನಾವು ಅಲ್ಲಿ ನೋಡಿದಾಗ ಇತ್ತು, ಈಗ ಆಕ್ಟಿವಿಟಿ ಮೂಲಕ ಮಾಡ್ತೀವಿ, ಚೇಂಜ್ ಆಗಲೇಬೇಕು ನೋಡೋಣ. ನೆಕ್ಸ್ಟ್ ಏನ್ ಮಾಡ್ತೀನಿ, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಪ್ಲೈ ಮಾಡ್ತೀನಿ, ನೋಡೋಣ ಯಾವ ಡೈರೆಕ್ಷನ್ ಕಂಡಕ್ಟರ್ ಮೇಲೆ ಫೋರ್ಸ್ ಅಪ್ಲೈ ಆಗುತ್ತೆ ಅಂತ. ಓಕೆ, 4 ಫಿಂಗರ್ ರೆಪ್ರೆಸೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಕಂಡಕ್ಟರ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ 4 ಫಿಂಗರ್ ಓಕೆ ಇಟ್ಟಿದ್ದೀನಿ. ಕಂಡಕ್ಟರ್ ಅಲ್ಲಿ ಕರೆಂಟ್ ಫ್ಲೋ ಆಗ್ತಿರೋದು ಈ ಕಡೆ ಡೈರೆಕ್ಷನ್, ಅಂದ್ರೆ ಮಿಡಲ್ ಫಿಂಗರ್ ಪ್ರೆಸೆಂಟ್ ಈ ಕಡೆ ಮಾಡಬೇಕು. ಓಕೆ, ಥಂಬ್ ಫೋರ್ಸ್ ಈ ಕಡೆ ಲೆಫ್ಟ್, ಅಂದ್ರೆ ನಿಮಗೆ ಮೇಲ್ಗಡೆ ಬರೋದ್ರ ಕಾಣಿಸ್ತಿದೆ, ಆಕ್ಚುಲ್ ಆಗಿ ಕಂಡಕ್ಟರ್ ಗೆ ಈ ಕಡೆ ಫ್ಲೋ ಫೋರ್ಸ್ ಅಪ್ಲೈ ಆಗುತ್ತೆ, ಅಂದ್ರೆ ಈ ಕಡೆ ಡಿಸ್ಪ್ಲೇಸ್ ಆಗುತ್ತೆ. ಹಾರ್ಶೋ ಮ್ಯಾಗ್ನೆಟ್ ಈ ಶೇಪ್ ಅಲ್ಲಿ ಇರುತ್ತೆ. ಕಂಡಕ್ಟರ್ ಹೀಗಿತ್ತು, ಮುಂಚೆ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಮಾಡಿದಾಗ ಕರೆಂಟ್ ಈ ಕಡೆ ಡೈರೆಕ್ಷನ್ ಇದ್ದಾಗ ಈ ಕಡೆ ಡಿಸ್ಪ್ಲೇಸ್ ಆಗಿತ್ತು. ಈ ಕರೆಂಟ್ ಡೈರೆಕ್ಷನ್ ಸೇಮ್ ಇದೆ, ಮ್ಯಾಗ್ನೆಟ್ ರಿವರ್ಸ್ ಮಾಡಿದೀನಿ, ಅಂದ್ರೆ ಫೀಲ್ಡ್ ಲೈನ್ಸ್ ನ ಅಪೋಸಿಟ್ ಮಾಡಿದೀನಿ, ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಚೇಂಜ್ ಮಾಡಿದೀನಿ. ಈಗ ಫೋರ್ಸ್ ಬರ್ತಾ ಇದೆ ಆ ಕಡೆ, ಮ್ಯಾಗ್ನೆಟಿಕ್ ಫೀಲ್ಡ್ ಮಿಡಲ್ ಫಿಂಗರ್ ಪ್ರೆಸೆಂಟ್ ಕರೆಂಟ್ ಯಾವ ಕಡೆ ಹೋಗ್ತಿದೆ ಅಂತ ತಮ್ಮ ಸ್ಟ್ರೆಚ್ ಮಾಡಿದೀನಿ, ಅಂದ್ರೆ ಈಗ ಈ ಕಡೆ ರೈಟ್ ಸೈಡ್ ಫೋರ್ಸ್ ಮ್ಯಾಗ್ನೆಟ್, ಅಂದ್ರೆ ಹಾರ್ಶೋ ಮ್ಯಾಗ್ನೆಟ್ ಈ ರೀತಿ ಇದೆ ಅಂದ್ರೆ ಕಂಡಕ್ಟರ್ ಹಿಂಗೆ ಇಟ್ಟಿದೀವಿ, ಈ ಕಡೆ ಡಿಸ್ಪ್ಲೇಸ್ ಆಗಬೇಕು. ಹಾರ್ಶೋ ಮ್ಯಾಗ್ನೆಟ್ ಇಂದ ಹೊರಗಡೆ ಈ ಕಡೆ ಡಿಸ್ಪ್ಲೇಸ್ ಆಗ್ತಿದೆ, ಫೋರ್ಸ್ ಈ ಕಡೆ ಅಪ್ಲೈ ಆಗ್ತಿದೆ, ಕಂಡಕ್ಟರ್ ಈ ಕಡೆ ಮೂವ್ ಆಗ್ತಿದೆ ಅಂತ ಅರ್ಥ. ನೋಡಿ, ಈಗ ಈ ಕಡೆ ಫೋರ್ಸ್ ಅಪ್ಲೈ ಆಗ್ತಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಮಾಡಿದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಚೇಂಜ್ ಮಾಡಿದಾಗ ಈ ಕಡೆ ಅಪ್ಲೈ ಆಗ್ತಿದೆ. ಮುಂಚೆ ಈ ಡೈರೆಕ್ಷನ್ ಇತ್ತು, ನಾವು ಅಲ್ಲಿ ಮುಂಚೆ ಕಲ್ತಿದ್ದು ಅಷ್ಟೇನೆ. ಕರೆಂಟ್ ಡೈರೆಕ್ಷನ್ ಚೇಂಜ್ ಮಾಡಿದಾಗ ಕಂಡಕ್ಟರ್ ಮೇಲೆ ಅಪ್ಲೈ ಆಗೋ ಫೋರ್ಸ್ ಡೈರೆಕ್ಷನ್ ಕೂಡ ಚೇಂಜ್ ಆಗುತ್ತೆ ಅಂತ ಹೇಳಿದ್ವಿ. ಜೊತೆಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಚೇಂಜ್ ಮಾಡಿದ್ರು ಒಂದು ಕಂಡಕ್ಟರ್ ಮೇಲೆ ಅಪ್ಲೈ ಆಗೋ ಫೋರ್ಸ್ ಕೂಡ ಚೇಂಜ್ ಆಗುತ್ತೆ ಅಂತ ಹೇಳಿದ್ವಿ. ಈಗ ಆ ಆಕ್ಟಿವಿಟಿ ಮೂಲಕ ನಮಗೆ ಆಕ್ಟಿವಿಟಿ ಮೂಲಕ ನಾವು ಫೈನಲ್ ಆಗಿ ಅದನ್ನೇ ಕನ್ಕ್ಲೂಡ್ ಮಾಡಿದ್ದು ಕೂಡ. ಈ ವಿಡಿಯೋದಲ್ಲಿ ಸಾಕು ಅಂತ ಅನ್ಕೊಳ್ತೀನಿ. ಇವತ್ತು ಎಕ್ಸ್ಪ್ಲೈನ್ ಮಾಡಿದ್ದು ಇಷ್ಟ ಆಗಿದೆ, ಅರ್ಥ ಆಗಿದೆ, ಒಂದು ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಮರಿಬೇಡಿ. ಯಾಕೆಂದ್ರೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಬರೋ ನೋಟಿಫಿಕೇಶನ್ ಮಿಸ್ ಮಾಡ್ಕೋಬೇಡಿ. ಯಾವುದೇ ರೀತಿ ಒಪಿನಿಯನ್ ಆಗಲಿ ಅಥವಾ ಸಜೆಷನ್ ಆಗಲಿ ದಯವಿಟ್ಟು ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.